ಸ್ನೇಹಿತರೆ ನಮಸ್ಕಾರ. ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಇನ್ನೊಂದು ಎಪಿಸೋಡು ಇವಾಗ ತುಮಕೂರಿನಲ್ಲೇ ಮಾಡ್ತಾ ಇದ್ದೀನಿ. ರೇಗ್ದಾರ್ ಲಾಫ್ಟ್ ಅಂದ್ಬಿಟ್ಟೆ ಪ್ರತಿಯೊಂದು ಏನಂತ ಹೇಳಿದ್ರೆ ಇವಾಗ ಲಾಸ್ಟ್ ಎಪಿಸೋಡಲ್ಲಿ ನಾನು ತಾಮ್ರಲ್ ಲಾಫ್ಟ್ ಅಂತ ಮಾಡಿದ್ದೆ. ಮತ್ತೊಂದು ಅಗೇನ್ ಪಾರಿವಾಳ ಹೆಸರು ಇಟ್ಕೊಂಡೆ ಇವರೊಂದು ಲಾಫ್ಟ್ ಅಂತ ಇದು ಮಾಡಿದ್ದಾರೆ. ಬನ್ನಿ ಅವ್ರ ಅನುಭವ ಮತ್ತೆ ಅವರು ಇಷ್ಟು ವರ್ಷದಿಂದ ಅಕ್ಕಿಗಳನ್ನ ಸಾಕ್ತಾ ಬರ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ ಒಂದೇ ಒಂದು ತಾಮ್ರಲ್ಲು ಅವರು ಲಾಫ್ಟಲ್ಲಿ ಇರ್ತಕ್ಕಂಥ ಟ್ರೋಫಿಗಳಲ್ಲಿ 100% ಅದು ಒಂದೇ ಒಂದು ತಾಮ್ರಲ್ಲಿ ಇದು ಮಾಡ್ಕೊಂಡು ಬರ್ತಾ ಇದೆ. ಅಂದರೆ ಸತತವಾಗಿ ಆಡ್ತಾ ಬರ್ತಾ ಇದೆ. 11 ಅವರ್ ಚಿಲ್ಲರೆ ಬಿಟ್ಟಾಗೆಲ್ಲನೂ 10 ಅವರು ಪ್ರತಿ ಬಿಟ್ಟಾಗೆಲ್ಲನೂ ಏನಂತ ಹೇಳಿದ್ರೆ ಒಂದು ಒಳ್ಳೆ ಲಾಂಗ್ ಟೈಮು ಆಡ್ಕೊಂಡು ಬರ್ತಾ ಇದೆ. ಅಂದರೆ ತುಮಕೂರಲ್ಲಿ ಅಕ್ಕಿ ಆಡಿಸೋದು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಇಲ್ಲೇನಂತ ಹೇಳಿದ್ರೆ ಪ್ರತಿಯೊಬ್ಬರು ಲಾಫ್ಟು ಸಾಕಿರೋರು ಮಾತ್ರನೇ ಅದರ ಅನುಭವಗಳು ಗೊತ್ತಿರುತ್ತೆ. ಯಾಕಂದರೆ ತುಂಬಾ ಕಷ್ಟಪಟ್ಟು ಜೊತೆ ಮಾಡಿದ ನಂತರ ಅದು ಪಟ್ಟಗಳು ಮಾಡಿಸಿ ಆಕಾಶಕ್ಕೆ ಬಿಡ್ತಾರೆ. ಆ ಬಿಟ್ಟಂಥ ಅಕ್ಕಿಗಳು ಆಕಾಶಕ್ಕೆ ಬಿಟ್ಟಿದ್ದ ದಿವಸನೇ ಅವ್ರ ಮನೆಗೆ ಮತ್ತೆ ರಿಟರ್ನ್ ಆಗಲ್ಲ. ಆ ಥರ ಸಮಸ್ಯೆಗಳೆಲ್ಲ ಇದೆ. ಶಿಖರ, ಬೈರಿ ಮತ್ತು ಇನ್ನೊಂದೇನೋ ಒಂದು ಹೇಳಿದ್ರು, ಅದು ನನಗೆ ಹೆಸರು ಹೇಳಲಿಕ್ಕೆ ಬರಲ್ಲ. ಏನಂದರೆ ಅಕ್ಕಿಗಳು ಈ ತುಮಕೂರಲ್ಲಿ ಬಿಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಇವಾಗ ನಾವು ಬೈರಿ, ಶಿಖರ ಆ ಥರ ಕೇಳಿದ್ದೀವಿ. ಆದರೆ ಇಲ್ಲಿ ಸಾಕಷ್ಟು ಒಂದು ಹದ್ದು ಜಾತಿಗೆ ಸೇರಿದಂಥದ್ದು ಸಾಕಷ್ಟು ಒಂದು ಇಲ್ಲಿ ಇರೋದ್ರಿಂದ ಅಕ್ಕಿಗಳು ಬಿಟ್ಟಂಥ ಒಂದು ಸುಮಾರಷ್ಟು ಲಾಫ್ಟ್ಗಳು ಸುಮಾರು ಕಡೆ ನಾನು ಮಾತಾಡಿದಾಗ ಏನಂತ ಹೇಳಿದ್ರೆ, ಸರ್ ಇಲ್ಲಿ ಆಡ್ಸೋದು ತುಂಬ ಕಷ್ಟ ಆಗುತ್ತೆ, ವರ್ಷ ಎಲ್ಲ ನಾವು ಪಟ್ಟ ಮಾಡಿ ಸಾಕ್ತೀವಿ, ಅದನ್ನ ಆಕಾಶಕ್ಕೆ ಬಿಟ್ಟಾಗ ಸುಮಾರು 60 ಪಟ್ಟ ಹೋಗಿದೆ, 20 ಪಟ್ಟ ಹೋಗಿದೆ, 30 ಪಟ್ಟ ಹೋಗಿದೆ, ನಾವು ಇಲ್ಲಿ ಲಾಂಗ್ ಟೈಮ್ ಬಿಡೋದೇ ಕಷ್ಟ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ಒಂದು ರೇಗ್ದಾರ್ ಲಾಫ್ಟ್ ಅಂತ ಏನಿದೆ, ಆ ಲಾಫ್ಟ್ ಅವರು ಈ ವರ್ಷದಿಂದ ಹೊಸದಾಗಿ ಸಾಚಾ ಟೂರ್ನಮೆಂಟ್ ಕೂಡ ನಡೆಸಿದ್ರು. ಅದರಲ್ಲಿ ಏನಂತ ಹೇಳಿದ್ರೆ 8 ಗಂಟೆಗಳ ಕಾಲ 2 ಲಾಫ್ಟು ಅದರಲ್ಲಿ ಪೈಪೋಟಿಯಿಂದ ಈ ವರ್ಷ ಆಡಿದೆ. ಒಂದು ಸಂತೋಷದ ವಿಷಯ, ಈ ವರ್ಷದಲ್ಲಿ ಒಂದು 7 ಗಂಟೆ 54 ನಿಮಿಷ ಒಂದು 7 ಗಂಟೆ 56 ನಿಮಿಷ ಒಂದು 2 ಲಾಫ್ಟು ಈ ಸತಿ ಸಾಚಾ ಟೂರ್ನಮೆಂಟಲ್ಲಿ ಇದು ಮಾಡಿದ್ದಾರೆ. ಬಟ್ ಈ ಸಾಚಾ ಟೂರ್ನಮೆಂಟಲ್ಲಿ ಎಲ್ಲ ಸಾಚಾ ಟೂರ್ನಮೆಂಟ್ ಥರ ಇದೊಂದು ವಿಭಿನ್ನವಾಗಿರುತ್ತೆ. ಏನಪ್ಪ ಇದು ವಿಭಿನ್ನ ಅಂತ ಹೇಳಿದ್ರೆ, ಅದರಲ್ಲಿ ಏನಂತ ಹೇಳಿದ್ರೆ ಡೇ 1ಇಂದನೂ ರೆಫ್ರಿ ಬಂದು ಲಾಕ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಮೇವು ತರೋದ್ರಿಂದ ಹಿಡಿದು ಆಮೇಲೆ ಕ್ಯಾಮ್ರಾನ ಇವ್ರು ಏನಂತ ಹೇಳಿದ್ರೆ ಎಲ್ಲ ಒಂದು ಲಾಫ್ಟ್ಗೆ ಲಾಕ್ ಮಾಡಿ ಸೀಲ್ ಮಾಡಿ ಎಲ್ಲ ಆದ ನಂತರ ಅವತ್ತಿಂದನೇ ಆ ಟೈಮಿಂದನೇ ಒಂದು ಕ್ಯಾಮ್ರಾನ ಇಟ್ಟು ಹೋಗ್ತಾರೆ. ಆ ಕ್ಯಾಮ್ರಾ ಇಟ್ಟು ಮತ್ತೆ ಮಾರನೇ ಬೆಳಿಗ್ಗೆ ರೆಫ್ರಿ ಬಂದು ಆ ಕ್ಯಾಮ್ರಾನ ಆಫ್ ಮಾಡಿ ಮತ್ತೆ ಆ ಸೀಲ್ನ ಓಪನ್ ಮಾಡಿ ಅದಕ್ಕೆ ಏನಂತ ಹೇಳಿದ್ರೆ ಮೇವು ಕೊಡೋರಿದ್ರೆ ಮೇವು ಕೊಟ್ಟು ಅದು ಇವ್ರದೇ ಆಗಿರುತ್ತೆ, ರೆಫ್ರಿ ಅವ್ರದ್ದೇನೆ ಆಯ್ತಾ, ಆ ಒಂದು ಟೂರ್ನಮೆಂಟ್ ಆರ್ಗನೈಸರ್ ಅವ್ರದ್ದು. ಮತ್ತು ಇನ್ನೊಂದೇನಂತ ಹೇಳಿದ್ರೆ ಅದನ್ನ ದಸ್ತಾ ಮಾಡೋ ಗಂಟ ಪ್ರತಿಯೊಂದು ಫುಡ್ಡು ನೀರಿಂದ ಹಿಡಿದು ರಾಗಿ ಹಾಕಿರೋದಿರ್ಬೋದು, ಬಾದಾಮಿ ಕೊಡೋದಿರ್ಬೋದು, ಕಡಲೆಕಾಳು ಕೊಡೋದಿರ್ಬೋದು ಎಲ್ಲಾನು ಈ ಒಂದು ಸಾಚಾ ಟೂರ್ನಮೆಂಟ್ ಅವರೇ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ಅದು ಒಂದು ಸಕ್ಸಸ್ ಆಗಿ ಈ ವರ್ಷ ನಡೆದಿದೆ. ಶೋಕ್ದಾರ್ಗೆ ಸವಾಲ್ ಸಾಚಾ ಟೂರ್ನಮೆಂಟ್ ಅಂತ ಮಾಡ್ತಾ ಇದ್ದಾರೆ. ಇದು ಮೊದಲನೇ ವರ್ಷ. ಹೀಗೆ ಸತತವಾಗಿ 100 ಕಾಲ ನಡ್ಕೊಂಡು ಹೋಗ್ಲಿ ಅಂತ ನಾನು ಆಶಿಸ್ತೀನಿ. ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ. ಸರ್ ನಮಸ್ಕಾರ, ಪಿಜನ್ ಪಲ್ಸಿಂದ ಬರ್ತಾ ಇದ್ದೀನಿ. ತಮ್ಮ ಲಾಫ್ಟ್ ಹೆಸರು, ತಮ್ಮ ಹೆಸರು ಹೇಳ್ಬೇಕು ಅಂತ ಕೇಳ್ಕೊಂತೀವಿ ಸರ್. ಶೋಕ್ದಾರ್ ಸವಾಲ್ ಸಾಚಾ ಟೂರ್ನಮೆಂಟ್ ನಡೆಸ್ಕೊಂಡ್ ಬರ್ತಾ ಇದ್ದೀರಾ, ಮತ್ತೆ ಸಾಕಷ್ಟು ವರ್ಷಗಳಿಂದ ಅಕ್ಕಿಗಳನ್ನ ಬಿಟ್ಕೊಂಡು ಬರ್ತಾ ಇದ್ದೀರಾ. ನಿಮ್ಮೊಂದು ಅನುಭವದಲ್ಲಿ ನಿಮಗೆ ಶೋಕಿ ಅಂತ ಬಂದಿದ್ದು ಎಷ್ಟು ವರ್ಷದಿಂದ ನೀವು ಶೋಕಿ ಮಾಡ್ತಾ ಇದ್ದೀರಾ ಸರ್? ಸುಮಾರು ಒಂದು 10-11 ವರ್ಷದಿಂದ ಶೋಕಿ ಮಾಡ್ತಾ ಇದ್ದೀವಿ ಸರ್. 10-11 ವರ್ಷದಿಂದ ಶೋಕಿ ಮಾಡ್ಕೊಂಡು ಬಂದಿದ್ದೀರಾ ಸರ್? 10-11 ವರ್ಷದಿಂದ, ಯಾಕಂದ್ರೆ ಸಾವಿರಾರು ಅಂದ್ರೆ ಸುಮಾರು 20 ವರ್ಷ, 25 ವರ್ಷ, 30 ವರ್ಷ ಅಕ್ಕಿಗಳನ್ನ ಬಿಟ್ಕೊಳ್ತಾ ಬರ್ತಾ ಇದಾರೆ. ಅಂಥವ್ರು ಕೂಡ ಒಂದು ಲಾಂಗ್ ಟೈಮ್ ಬಿಡ್ಲಿಕ್ಕೆ ಆಗಿಲ್ಲ. ಅದೇನಂತ ಹೇಳಿದ್ರೆ ಒಂದು ಟೈಮ್ ಕೂಡ ಆಗಿರ್ಬೋದು, ಇಲ್ಲಾಂದ್ರೆ ಅವ್ರಿಗೆ ಒಳ್ಳೆ ಅಕ್ಕಿ ಸಿಕ್ಕಿಲ್ದೇ ಇರ್ಬೋದು, ಅದು ನಾನಾ ಕಾರಣಗಳಿರುತ್ತೆ. ಒಂದೇನಂತ ಹೇಳಿದ್ರೆ ಅಕ್ಕಿ ಬಿಡೋದು ಕೂಡ ಒಂದು ಒಳ್ಳೆ ಟೈಮ್ ಅಂತಾನೆ ಬರಬೇಕಾಗುತ್ತೆ. ಬಟ್ ಅಂಥದ್ರಲ್ಲಿ ನಿಮ್ಮ ಬಗ್ಗೆ ನಾನು ಕೇಳಿದಾಗ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಟ್ಟಿದ್ದೀರಾ ಅಂತ ಕೇಳ್ಬಿಟ್ಟೆ. ಆ ಲಾಂಗ್ ಟೈಮು ಅಕ್ಕಿ ಇಲ್ಲೇ ಇಟ್ಕೊಂಡಿದ್ದೀರಾ ಅದನ್ನು ಕೂಡ ಆಯ್ತಾ? ಟ್ಯಾಟೂನು ಹಾಕ್ಸ್ಕೊಂಡ್ಬಿಟ್ಟಿದ್ದೀರಾ? ಇವನೇ ನಮ್ಗೆ ಹೆಸರು ಗೌರವ ಎಲ್ಲ ತಂದ್ಕೊಟ್ಟದೆಲ್ಲ ಇವನೇ. ಓಕೆ, ಎಷ್ಟು ವರ್ಷ ಆಡಿದೆ ಸರ್ ಇದು? ಸರ್ ಸುಮಾರು ಒಂದು 3 ವರ್ಷ ಆಡಿದೆ. ಓಕೆ, ಎಲ್ಲ ಟ್ರೋಫಿಗಳಲ್ಲಿ ಇದೆಯಲ್ಲ ಎಲ್ಲ ಪೂರ ಎಲ್ಲ ಅದೇ ಇವನ್ ಆಡಿರೋದೇ. ಅಂದ್ರೆ ಲಾಂಗ್ ಟೈಮ್ ಅಂತ ಹೇಳಿದ್ರೆ ಏನ್ ಆಡಿದೆ? 11 ಗಂಟೆ 21 ನಿಮಿಷ ಸೀಲ್ಗಾಡಿದೆ ಓಕೆ ಒಂದು, ಇನ್ನೊಂದು 10 ಗಂಟೆ ಆಡಿದೆ. ಓಕೆ, ಅದು 11 ಗಂಟೆ ಆಡಿದಾಗ ಕತ್ಲು ಮಾಡಿ ಸ್ವಲ್ಪ ಏನೋ ಕಾರಣದಿಂದ ಅಕ್ಕಿ ಕುಂತ್ಕೊಳ್ಳಿಲ್ಲ. ಓಕೆ, ಆ ಉದ್ದೇಶದಿಂದ ಸುಮ್ಮನೆ ಇದ್ದದು. ದಿನ ಭರ್ತಿ ಆಗಿರೋ ಬಂದು 10 ಅವರ್ ಕರೆಕ್ಟ್ ಆಗಿ 6:14 ಬಿಟ್ಟಿದ್ದು 4:14 ಕೂತಿದ್ದು. ಓಕೆ, 1 ನಿಮಿಷ ಆಚೆ ಹೋಗಬೇಕು ಏನೂ ಇಲ್ಲ, ಒಂದು ಟೈಮ್ ಇಕ್ಸ್ಕೊಂಡಿಲ್ಲ, ಒಂದು ಏನು ತೊಂದರೆ ಮಾಡಿಲ್ಲ. ಓಕೆ, ಅದ್ರ ಪಾಡ್ಗದು. ಸರ್ ಇದು ಮೂಲ ಎಲ್ಲಿದು ಸರ್? ಇದು ಸರ್ ಮೂಲ ಬಂದು ಪಿಲ್ಟೋಣ ಅಂತ ಹೇಳಿ, ಪಿಲ್ಟೋ ಅಂತ ಹೇಳಿ ಚಿಕ್ಕಪೇಟೆಯಲ್ಲಿ ಇರೋದು. ಅವ್ರ ಹತ್ರ ನಾವು ಚಿಕ್ಕಪೇಟೆ ಅಂತ ಹೇಳಿದ್ರೆ ತುಮಕೂರಲ್ಲಿ ಇರೋ ಚಿಕ್ಕಪೇಟೆ. ಅವ್ರು ತಾಮ್ರಲ್ ಗಂಡು, ಅವರು ಒಂದು ಧೂಮ ಹೆಣ್ಣು ತಮ್ಮದು ಬರಿ ಮಾಡಿಸಿದ್ರು. ಇವ್ರ ಅಣ್ಣ ಎಲ್ಲ ತುಂಬಾ ಇದೆ ನಮ್ಮ ಹತ್ರ, ಎಲ್ಲವೂ ಆಡಿದೆ, ಲೈನಲ್ಲಿ ಎಲ್ಲ ತುಂಬಾ ಆಡಿದೆ. ಇವ್ರ ಮಕ್ಕಳು ಸಮೇತ ಆಡ್ತಿದಾರೆ, ಇವ್ರ ಮಕ್ಕಳು ಎಲ್ಲ ಇಲ್ಲೇ ಇದಾರೆ. ಅವನು ಬಂದ
ಇದು ಒಂದ್ ಮಗ. ಇದು ತುಂಬಾ ಚೆನ್ನಾಗಿ ಆಡಿದೆ ಸರ್. ಇದು ಓಕೆ ಈ ವರ್ಷ ಸೀಲ್ಗೆಲ್ಲ ಆಡಿದೆ. 5 ಚಿಲ್ಲರೆ 6 ಚಿಲ್ಲರೆ ಎಲ್ಲ ಸೀಲ್ಗೆಲ್ಲ ಆಡಿದೆ ಈ ವರ್ಷ. ಓಕೆ ಈ ವರ್ಷ ಆಡಿರೋದು. ಹಾ ಇದು ಅದ್ರ ಮಗ. ಓಕೆ ಇನ್ನ 3 ಜನ ಮಕ್ಕಳಿದ್ದಾರೆ. ಎಲ್ಲ ಗಂಡ್ಪಟಗಳು ಎಲ್ಲ ತುಂಬಾ ಚೆನ್ನಾಗಿ ಆಡಿದಾವೆ. ಓಕೆ ಎಲ್ಲ ಇವಾಗ ತಮ್ಮನ್ ತೋರಿಸ್ತೀವಿ ಅದನ್ನ. ಓಕೆ ಎಲ್ಲ ತುಂಬಾ ಚೆನ್ನಾಗಿ ಆಡಿದ್ವಿ. ಇವಾಗ ಇದು ಈ ವರ್ಷ ಬಿಟ್ಟಿಲ್ಲ ಇದನ್ನ? ಈ ವರ್ಷ ಬಿಟ್ಟಿಲ್ಲ, ಆಗ್ಲೇ 2 ವರ್ಷ ಆಯ್ತು. ಓಕೆ ಎಲ್ಲ ಸರ್ ಈ ಶಿಖರಗಂಟ ಬಚಾವ್ ಮಾಡ್ಕೊಳ್ಳೋದೇ ಕಷ್ಟ ಐತೆ. ಓಕೆ ಹಂಗಾಗಿ ಅದ್ರ ಮಕ್ಳನ್ನ ಬಿಡ್ತಾ ಇದೀವಿ. ಓಕೆ ಇವಾಗ ಇದಕ್ಕೆ ಜೊತೆ ಏನಾರ ಸರ್ ಮಾಡಿದ್ರೆ ಇದೆ ಸರ್, ಮಕ್ಷಿ ಹಣ್ಣು ಮಾಡಿದೀವಿ. ಮಕ್ಷಿ ಹಣ್ಣು ಇವಾಗ ಅಂದ್ರೆ ಇದಕ್ಕೆ ಅಂದ್ರೆ ಇದು ಮಾಡ್ಕೊಳ್ದೆ ಬರ್ತಾ ಇದ್ರೆ ಇಲ್ಲ ಈ ವರ್ಷ ಜೊತೆ ಮಾಡಿರೋದು. ಈ ವರ್ಷ ಅಮ್ಮ ಇದಕ್ಕೆ ಸೆಟ್ ಆಗಿರೋ ಹೆಣ್ಣು ಬೇರೆ ಇದೆ. ಓಕೆ ಇವಾಗ ರನ್ನಿಂಗ್ ಹಾಕಿರೋ ಹೆಣ್ಣು. ಸರ್ ಇನ್ನೊಂದೇನಂತ ಹೇಳಿದ್ರೆ ನೀವು ಇವಾಗ ಆಲ್ರೆಡಿ 12 ವರ್ಷ ಅಕ್ಕಿ ಶೋಕಿಗೆ ಬಂದಿರಿ ಅಂತ ಹೇಳಿದ್ರಿ. ನಿಮ್ಮೊಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಒಂದು ಅಕ್ಕಿಗೆ ಜೊತೆ ಮಾಡ್ಬೇಕಾದ್ರೆ ಏನನ್ನ ನೋಡ್ತೀರಾ ಸರ್? ಸರ್ ಮೇನ್ ಒಂದು ಅಕ್ಕಿ ಶೇಪ್ ನೋಡ್ತೀವಿ. ಓಕೆ ಅಕ್ಕಿ ಬಣ್ಣ, ಅಕ್ಕಿ ಯಾವ ಮೂಲದಿಂದ ಬಂದಿದೆ ಅಕ್ಕಿ, ಅಕ್ಕಿ ತಳಿ ಅದು ಏನು ಎತ್ತ ಎಲ್ಲ ವಿಚಾರಿಸ್ಕೊಂತೀವಿ. ಓಕೆ ನೋಡ್ಕೊಂತೀವಿ. ಅಕ್ಕಿ ಪ್ಯಾಟ್ರನ್, ಅಕ್ಕಿ ಕಾಟ ಹೆಂಗಿದೆ, ಅಕ್ಕಿ ಗರಿ ಶೇಪ್ ಯಾವ ತರ ಇದೆ, ಓಕೆ ಈ ಬಣ್ಣ ಮಾಡಿದ್ರೆ ಕಲ್ಸ್ಕೊಳಲ್ವಾ ಏನು ಎಲ್ಲ ಚೆಕ್ ಮಾಡ್ಕೊಂಡು ಮಾಡ್ಕೊಂತೀವಿ. ಓಕೆ ಇವಾಗ ಗುರುಗಳೆಲ್ಲ ಕಲ್ಸಿರೋದಲ್ಲ ಅದೇ. ಇವಾಗ ಈ ಮಕ್ಷಿಲಿ ಆಯ್ತಾ, ಈ ಮಕ್ಷಿಲಿ ಹೌದು ಏನ್ ಕ್ವಾಲಿಟೀಸ್ ನೋಡಿದ್ರಿ ಇವಾಗ ಇದರಲ್ಲಿ? ಸರ್ ಇದು ಪ್ಯಾಟ್ರನ್ ಈ ಗಂಡಗ್ ಮಾಡ್ಬೇಕು ಅಂದ್ರೆ ಇದು ದಪ್ಪ ಮೈ ಕಟ್ಟು, ಹೌದು ಇದು ಚಡಿ ಮೈ ಕಟ್ಟು. ಇದರಲ್ಲಿ ಸ್ವಲ್ಪ ಓವರ್ ಬಾಜಿ, ಓಕೆ ಕಂಟ್ರೋಲ್ ಜಾಸ್ತಿ ಬಾಜಿ ಇದೆ. ಇದರಲ್ಲಿ ಸ್ವಲ್ಪ ಬಾಜಿ ಕಮ್ಮಿ ಇದೆ. ಓಕೆ ಅದರಿಂದ ಈಗ ಬ್ಯಾಂಡ್ ಮಾಡಿದ್ದೀವಿ. ಇದು ತಾಮ್ರಲ್ ಮಗಳು. ಇದನ್ನು ತಾಮ್ರಲ್ ಮಗಳು ಸೇಮ್ ಇದ್ರ ಅಮ್ಮ ಹೆಂಗಿತ್ತೋ ಸೇಮ್ ಅದೇ ತರ ಹುಟ್ಟಿದೆ. ಇದು ಧೂಮ ಬಂದಿದೆಯಲ್ಲ ಸರ್? ಸರ್ ಇದೆ ಧೂಮನೆ. ಇದ್ರ ಅಮ್ಮ ಬಂದು ಧೂಮ. ಓಕೆ ಇದ್ರ ಅಮ್ಮ ಬಂದು ಧೂಮ. ಹಾ ಹಾ ಹಾ. ಅಪ್ಪ ಬಂದು ತಾಮ್ರಲ್ ಗಂಡು. ಓಕೆ ಇವೆರಡು ಜೊತೆ ಪಟ ನಿಜಲ್ಲ. ಇದು ಓಕೆ ಇದು ಹೆಣ್ಪಟ, ಇದು ಗಂಡ್ಪಟ. ಗಂಡ್ಪಟ. ಓಕೆ ಗಂಡ್ಪಟಗಳೆಲ್ಲಾನು ತಾಮ್ರಲ್ಲೇ ಬರ್ತದೆ? ಎಲ್ಲ ತಾಮ್ರಲ್ಲೇ ಬಂದಿದೆ. ಹೆಣ್ಪಟ ಅಂತ ಬಂದಾಗ ಹೆಣ್ಪಟ ಧೂಮ ಬಂದಿದೆ, ಪಿಲಾಂಕ ಬಂದಿದೆ. ಒಂದು ಪಿಲಾಂಕ ಏನ್ ಮಾಡಿದ್ದೆ. ಆ ಪಿಲಾಂಕಗಳು ತುಂಬಾ ಚೆನ್ನಾಗಿ ಆಡಿದೆ ಪಟ. ವೈಟ್ ಕಂಡು ಬಂದಿದೆ, ಪಿಲಾಂಕ ಕಂಡು ಬಂದಿದೆ. ಈ ವಸಂತಣ್ಣ ಅಂತ ಇದಾರೆ ತುಮಕೂರಲ್ಲಿ, ಅವರು ಇದಕ್ಕೆ ಒಂದ್ ಹೆಣ್ಣು ಕೊಟ್ರು, ಒಂದ್ ಪಿಲಾಂಕ ಹೆಣ್ಣು. ಅದಕ್ಕೂ ಪಿಲಾಂಕ ಹೆಣ್ಗೂ ಮತ್ತೆ ಇದಕ್ಕೂ ತುಂಬಾ ಚೆನ್ನಾಗಿ ಆಡೋದು ಅಕ್ಕಿಗಳು. ಅದ್ರ ಪಟಗಳು ಆಲ್ಮೋಸ್ಟ್ ಆಲ್ ನಮ್ಮ ಹತ್ರ ಒಂದು 8-9 ಪಟಗಳಿದೆ ಈ ಒಂದು ಮಾಡ್ಸಿರೋದು. ಓಕೆ ಇದಕ್ಕೂ ಅವರೇ ಹೆಣ್ಣು ಕೊಟ್ಟಿದ್ರು, ಒಂದು ಧೂಮ ಹೆಣ್ಣು ಕೊಟ್ಟಿದ್ರು. ಓಕೆ ಅವ್ರದೇ ಧೂಮ ಹೆಣ್ಣಲ್ಲಿ ಇದಕ್ ಜೊತೆ ಮಾಡಿ ಇವೆರಡು ಪಟ ಬಂದಿದೆ. ಓಕೆ ಇದನ್ನ ಆಕಾಶಕ್ಕೆ ಬಿಟ್ಟಿದ್ರೆ? ಇದನ್ನ ಬಿಡ್ಲಿಲ್ಲ ಸರ್, ಗರಿ ಹೊಡ್ಬಿಟ್ಟು. ಯಾಕಂದ್ರೆ ಇದ್ರ ಅಮ್ಮ ಬಂದಂಗ್ ಬಂದಿದ್ದಲ್ಲ, ಇದನ್ನ ಗರಿ ಹೊಡೆದಿದ್ದೀನಿ. ಇದನ್ನ ಆಕಾಶಕ್ಕೆ ಬಿಟ್ಟಿದ್ದೀನಿ. ಇವಾಗಲೂ ಸಮಯ ರನ್ನಿಂಗ್ ಇದೆ, ಸುಮ್ಮನೆ ಗರಿ ಕಟ್ಟಿದ್ದೀನಿ ಅಷ್ಟೇ. ಓಕೆ ಗರಿ ಕಟ್ಟಿದ್ದೀನಿ ಅಷ್ಟೇ. ಓಕೆ ಇವಾಗ ನೀವೇನಂತ ಹೇಳಿದ್ರೆ ಇನ್ನೊಂದು, ಇವಾಗ ನೀವು ಒಂದು ಬಾಡಿ ಪ್ಯಾಟರ್ನ್ ಮೇಲೆ ಹೇಳಿದ್ರಿ. ನೆಕ್ಸ್ಟ್ ಬಾಡಿ ಪ್ಯಾಟರ್ನ್ ಅಂತ ಬಿಟ್ಟು ಬೇರೆ ಏನ್ ನೋಡ್ತೀರಾ ಸರ್ ಒಂದು ಅಕ್ಕಿಗಳಲ್ಲಿ? ಅಕ್ಕಿಗಳಲ್ಲಿದ್ರೆ ಕಣ್ಣಲ್ಲಿ ಅಲ್ಲ, ನೀವು ನಾನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಇವಾಗ ನೀವು ಯಾವ ತರ ಜೊತೆ ಮಾಡ್ತೀರಿ ಅಂತ ಕೇಳಿದಾಗ ನೀವೇನ್ ಹೇಳಿದ್ರಿ, ಬಣ್ಣ ಕಲ್ಸ್ಕೊಳ್ಳೋದಿರ್ತದೆ, ಬಣ್ಣ ನಾನು ನೋಡ್ಕೊಂಡು ಮ್ಯಾಚ್ ಮಾಡ್ತೀನಿ ಅಂತ ಒಂದ್ ಹೇಳಿದ್ರಿ. ಮತ್ತೆ ಅದು ಬಿಟ್ಟು ಬೇರೆ ಏನೇನ್ ನೋಡ್ತೀರಾ ಸರ್ ಸಿಂಪ್ಟಮ್ಸ್ಗಳು? ಯಾಕಂದ್ರೆ ಕೆಲವೊಂದೆಲ್ಲ ಏನಂತ ಹೇಳಿದ್ರೆ ಅಕ್ಕಿ ಶೋಕಿ ಮಾಡಕ್ಕೆ ಅಂತ ಬಂದಾಗ ನಾನಾ ರೀತಿ ನೋಡೋರಿದ್ದಾರೆ. ಸರ್ ಹೌದು, ನಮ್ಮ ಗುರುಗಳು ಎಲ್ಲಾರು ಕಲ್ಸ್ಕೊಟ್ಟಿರೋದ್ರಿಂದ ಒಂದು ಈ ಕಣ್ಣಲ್ಲಿ ಇರುತ್ತಲ್ಲ, ಈ ಕಣ್ಣಲ್ಲಿ ಶೇಪ್ ನೋಡ್ತೀವಿ. ಈ ಡವ್ ಯಾವ ತರ ಇದೆ, ಮೇಲಾಡ ಉಡನ ಕೆಳಾಡ ಉಡನ ಯಾವ ತರ ಏನು ಹೆಂಗಾಡುತ್ತೆ ಅಂತ ಆ ಡವ್ ನೋಡಿದ್ರೆ ಗೊತ್ತಾಗುತ್ತೆ. ಸುಮ್ನೆ ಹೇಳಿದ್ರೆ ಯಾವ್ದೇ ಕಾರಣಕ್ಕೆ ಏನು ಗೊತ್ತಾಗಲ್ಲ. ಓಕೆ ಆ ವಿಚಾರ ಏನು. ಇವಾಗ ಇನ್ನೊಂದ್ ಏನಂತ ಹೇಳಿದ್ರೆ, ಇವಾಗ ಕಣ್ಣಲ್ಲಿ ತೋರ್ಸ್ಬಿಟ್ಟು ಹೇಳಿದ್ರಿ, ಇವಾಗ ಇದು ಯಾವ ಡವ್ ಆಡತ್ತೆ ಅಂತ ನೀವು ಹೇಳ್ತಾರ ಸರ್? ಇದು ಫುಲ್ ನೆಲೆ ಕ್ಯಾಡೆ, ಫುಲ್ ಮೇಲಕ್ಕೆ ಆಗಲ್ಲ, ಆಕಾಶಕ್ಕೆ ಹೋಗಲ್ಲ ಜಾಸ್ತಿ, ಫುಲ್ ಕ್ಯಾಡೆ ಬಿಲ್ಡಿಂಗ್. ಆ ಸಿಂಪ್ಟಮ್ಸ್ ಇದ್ರಲ್ಲಿ ಏನಿದೆ ಸರ್, ಹೆಂಗಿದೆ ಸರ್? ಸರ್ ಈ ಕಣ್ ಶೇಪ್ ಅಲ್ಲಿ ಇದೆಯಲ್ಲ, ಇದು ಈ ರೌಂಡ್ ಶೇಪ್, ಈ ರೌಂಡ್ ಒಳಗೆ ಅಗಲ ಬಂದಿದೆ ನೋಡಿ. ಇದ್ರೊಳಗೆ ಈಸ್ಟ್ ಟೆಂಪರ್ ಒಳಗೆ ರೊಟ್ಟಿ ಪಟ್ಟಗಳೆಲ್ಲ ಸೇಮ್ ಇದೇ ತರ ದಪ್ಪ, ಸ್ವಲ್ಪ ದಪ್ಪ ಕಣ್ಣು ಮಾಡಿದೆಲ್ಲ ಫುಲ್ ಕ್ಯಾಡೆನೆ ಆಟ. ಅಂದ್ರೆ ನೀವ್ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಆ ಪುತ್ಲಿ ಬಂದ್ಬಿಟ್ಟು ದೊಡ್ಡದಾಗಿದ್ದಷ್ಟು ಕೆಳಮಟ್ಟದಲ್ಲಿ ಆಟಗಳು ಬರುತ್ತೆ ಅಂತ ಹೇಳ್ತೀರಾ. ಅಕಸ್ಮಾತ್ ಪುತ್ಲಿಗಳಲ್ಲಿ ಸಣ್ಣ ರವೆ ತರ ಸಣ್ಣದಾಗಿ ಸರ್ ಅದು ಡೌ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಎಲ್ಲಾ ತರನು ಅಕ್ಕಿಗಳು ಇದೆ ಒಳಗಡೆ. ಇವಾಗ ನಮ್ದೊಳಗೆ ಬಂದಿರೋದು ಅದ್ರ ಬಗ್ಗೆ ಮಾತಾಡೋಣ. ಇವಾಗ ಏನಾದ್ರೆ ನಮ್ಗೆ ಈ ಕಣ್ಣಲ್ಲಿ ಬಂದಿದೆ, ಈ ಕಣ್ಣಲ್ಲಿ ಇದೇ ತರ ಉಡಾನಾಡ್ತಾ ಇದೆ ನಮ್ ನೋಡಿರೋ ಪ್ರಕಾರ. ಇವಾಗ ಇದೂನು ಅದೇ ತರನೇ, ಇದೂನು ಅಲ್ಲೇ ಅದೇ ತರನೇ ಉಡಾನಾಡುತ್ತೆ. ಇನ್ನೊಂದ್ ಪಟ ಹೊಟ್ಟಿದೆ ಇದರಲ್ಲಿ, ಅದು ಅದೇ ತರನೇ ಆಡುತ್ತೆ. ನಾವು ತಿಳಿದಿರೋ ಮಕ್ಕಿ ನಮ್ ಲೈನ್ ಅಲ್ಲಿ ಈ ತರ ಆಡ್ತಾ ಇದೆ. ಬೇರೆ ಲೈನ್ಗಳಲ್ಲಿ ಬೇರೆ ತರ ಅಕ್ಕಿ ಆಡ್ತಿದೆ. ಓಕೆ ಇವಾಗ ನೀವು ಅದ್ ಪುತ್ಲಿ ಬಗ್ಗೆ ಹೇಳಿದ್ರಿ, ಮತ್ತೆ ಅದ್ ಪುತ್ಲಿ ಬಿಟ್ಟಿ ಆ ಕಣ್ಣಲ್ಲಿ ಇನ್ನ ಏನೇನ್ ನೋಡ್ತೀರಾ ಸರ್? ಸರ್ ಅದೇ ರವೆ ಶೇಪ್ ಇದ್ಯಾ, ಇಲ್ಲ ಪ್ಲೈನ್ ಇದ್ಯಾ, ಇನ್ನ ಜೊತೆ ಮಾಡಕ್ಕೆ ಬ್ರೀಡಿಂಗ್ ಇದ್ಯಾ, ಇಲ್ಲ ಪ್ಲೇಯಿಂಗ್ ಇದೆಯಾ ಅಂತ. ಸರ್ ಇನ್ನೊಂದ್ ಏನಂತ ಹೇಳಿದ್ರೆ, ನಾನ್ ಕೇಳೋದೇನಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ನಾನು ಕೇಳೋದು ಇದೇ ಮಾತು. ಈ ಒಂದು ಅಕ್ಕಿಗಳಲ್ಲಿ ಏನಾಗುತ್ತಂದ್ರೆ, ಪಟ್ಟ ಅಂತ ಬಂದಾಗ ಅವಾಗ ಒಂದು ಶೇಪ್ ಅಲ್ಲಿ ಒಂದು ನೀರಿನ ಅಂಶ ಇರೋದ್ರಿಂದ, ಅದು ಹೆಚ್ಚು ನೀರಿನ ಅಂಶ ಇರೋದ್ರಿಂದ ಆ ಕಣ್ಣಲ್ಲಿ ಏನಂತ ಹೇಳಿದ್ರೆ ರವೆ ಅನ್ನೋದು ಕಾಣಿಸ್ಕೊಳ್ಳಲ್ಲ. ನನ್ನ ಒಂದು ಅನುಭವದಲ್ಲಿ
ಆಯ್ತಾ. ಅದು ಏನಾಗ್ತದೆ ಅಂದ್ರೆ ಇವಾಗ ನೀವು ಹೇಳಿದ್ರಿ ಹೋಗ್ತಾ 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 ಇವಾಗ ಹೇಳಿದ್ರಿ ಇದಕ್ಕೆ 4 ವರ್ಷ ಆಯ್ತು ಅಂತ ಹೇಳಿದ್ರಿ. 4 ವರ್ಷ ಹೋದ ನಂತರ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಅದು ನಿಮ್ಗೆ ಇನ್ಕ್ರೀಸ್ ಆಗ್ತಾ ಅಂದ್ರೆ ಡಾಟ್ಗಳು ಕಾಣಿಸ್ಕೊಳ್ತಾ ಹೊರಡ್ತಾರೆ. ಆ ತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಇವಾಗ ನೀವ್ ಹೆಂಗ್ ಕಂಡು ಹಿಡಿತೀರಾ ಅದನ್ನಂತ? ಸರ್ ಇವಾಗ ಇದನ್ನ ಅಂತ ಹೇಳಿದ್ರೆ ಆ ತರ ಹೇಳಿದ್ರೆ ಇವಾಗ ಇದ್ರಲ್ಲಿ ಎಲ್ಲಿ ರವೆ ತೋರಿಸ್ತೀರಾ? ತೋರಿಸಿ ಸರ್ ನೋಡೋಣ. ಸರ್ ಇಲ್ಲೇ ಇದೆ ನೋಡಿ ಸರ್. ಸರ್ ಫಸ್ಟ್ ಪ್ಲೈನ್ ಐಸ್ ಇತ್ತು ಇದನ್ನು ನೋಡ್ರಿ, ವಯಸ್ಸಾಗ್ತಾ ಆಗ್ತಾ ಅದು ಆಟೋಮೆಟಿಕ್ ಆಗಿ ಅದು ಬರುತ್ತೆ. ಅದು ರವೆ ರವೆ ಆದಂಗ ಆಗುತ್ತೆ. ಇವಾಗ ನೋಡ್ರಿ ಅದು ಮಗಂಗೆ ಪೂರಾ ಪ್ಲೈನ್ ಕಣ್ ತೋರಿಸಿ ಸರ್, ಒಂದು ನಿಮಿಷ. ಪೂರಾ ಪ್ಲೈನ್ ಅಲ್ಲ ಇದನ್ನೇ ತೋರಿಸಿದ್ರೆ. ನನ್ನ ಒಂದು ಕ್ವಶನ್ ಏನಂತ ಹೇಳಿದ್ರೆ ಇವಾಗ ರವೆ ರವೆ ಇವಾಗ ಬಂದಿದೆಯಲ್ಲ, ಇದು ಬಂದ್ಬಿಟ್ಟು ಇವಾಗ ವಯಸ್ಸಾಗಿದೆ, ಇವಾಗ ರವೆ ಕಾಣಿಸ್ಕೊಳ್ತಾ ಇದೆ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ಅದೇ ಅದ್ರದೇ ಅದು ಮರಿಯೋದು ಸರ್. ಸೇಮ್ ಅದೇ ನೋಡಿ, ಇದು ವೈಟ್ ಕಣ್ಣು ಫುಲ್ ಪ್ಲೈನ್. ಫುಲ್ ಪ್ಲೈನ್ ಇದೆ. ಇದು ಹಂಗೆ ಇದೆ, ಫುಲ್ ಪ್ಲೈನ್ ಇದೆ. ಇದು ಫುಲ್ ಪ್ಲೈನ್. ಓಕೆ ಸರ್ ಇದ್ರ ಪಟ್ಟಾಗ ನೋಡಿ, ಇದು ಅಷ್ಟೇನೆ, ಇದು ಫುಲ್ ಪ್ಲೈನ್. ಹೌದು, ಅದು ರವೆ ಅಂತ ಬಂದಾಗ ಅದು ಸೀನಿಯರಿಟಿ ಆಗ್ತಾ ಇದ್ದಂಗೆ ಅದು ರವೆ ಬರುತ್ತದೆ ಅದು. ಬಟ್ ಇವಾಗ ನೀವು ಒಂದು ಅಕ್ಕಿನ ಬ್ರೀಡ್ ಅಂದ್ರೆ ಇವಾಗ ಒಂದು ಜೊತೆ ಮಾಡ್ಬೇಕು ಅಂದಾಗ ನೆಕ್ಸ್ಟ್ ಇವಾಗ ಕಣ್ಣಲ್ಲಿ ಇವಾಗ ನೀವು ಹೇಳಿದ್ರಿ ಓಕೆ ರವೆ ಬರುತ್ತೆ ಅದು ನೋಡ್ತೀರಿ ಅಂತ ಹೇಳ್ಬಿಟ್ಟು, ಈ ಫ್ಲೈಯಿಂಗು ಮತ್ತೆ ಈ ಬ್ರೀಡಿಂಗು ಅದನ್ನ ಯಾವ ತರ ಕಣ್ಣಲ್ಲಿ ನೀವು ಜಡ್ಜ್ಮೆಂಟ್ ಮಾಡ್ತೀರಾ ಸರ್? ಸರ್ ಫ್ಲೈಯಿಂಗ್ ಅಂತ ಹೇಳಿದ್ರೆ ಫುಲ್ ಇದು ಬರುತ್ತೆ, ಪ್ಲೈನ್ ಬರುತ್ತೆ. ಓಕೆ, ನಾವು ನೋಡಿರೋ ಪ್ರಕಾರ ಈ ಪ್ಲೈನ್ ಬಂದು ಈ ಐಸ್ ಬಂದು ಫುಲ್ ಪ್ಲೈನ್ ಬಂತು ಅಂದ್ರೆ ಫ್ಲೈಯಿಂಗ್ ಅಂತ ನಾವು ನಮ್ ಗುರುಗಳು ತಿಳಿಸ್ಕೊಂಡಿದ್ರೆ ನಾವು ಅದೇ ನೋಡ್ಕೊಂಬತ್ತೀವಿ. ಅದ್ರಲ್ಲೇ ತರ ಅಕ್ಕಿ ಆಡ್ತಿದೆ. ಓಕೆ, ಅದ್ರೊಳಗೆ ರವೆ ರವೆನೂ ಅಕ್ಕಿ ಆಡುತ್ತೆ, ಅದ್ರೊಳಗೆ ಅಕ್ಕಿ ಆಡಲ್ಲ ಅಂತ ಯಾವ್ದೇ ಕಣ್ಣು ಕೇಳಕ್ಕಾಗಲ್ಲ. ಸರ್ ಎಲ್ಲ ಅನಾರಿ ಕಣ್ಣಲ್ಲೂ ಅಕ್ಕಿ ಆಡುತ್ತೆ, ನೋಡಕ್ ಜಂಗ್ಲಿ ಇದ್ದಂಗೆ ಇರುತ್ತೆ, ಅವು ಅಕ್ಕಿ ಆಡ್ತವೆ. ನಮ್ಮ ಹತ್ರನೇ ಐತೆ ಒಂದು ಮಕ್ಷಿ ಗಂಡು ಫುಲ್ ಅನಾರಿ, ಯಾರ ನೋಡಿ ಟಪಾಲಪ್ಪ ಅಂತ ನೋಡ್ರೆ 4 ಗಂಟೆ ಅಕ್ಕಿ ಆಡುತ್ತೆ. ಫುಲ್ ಪ್ಲೈನ್ ಸಿಕ್ಕಂಡ್ರೆ ಮಾಡಿದ್ರೆ ಆಡಲ್ಲ, ಒಳ್ಳೆ ನಾಟ್ಯ ಅಕ್ಕಿ ಇದ್ದಂಗೆ ಇರುತ್ತೆ, ಅವೇ ಆಗಿರ್ತವೆ. ಓಕೆ, ಮತ್ತೆ ಆಯ್ತು, ಇವಾಗ ಕಣ್ಣಿಂದ ಆಯ್ತು. ಇವಾಗ ಇನ್ನ ಬೇರೆ ಏನೇನ್ ನೋಡ್ಬೇಕಾಗತ್ತೆ ಸರ್? ಸರ್ ಬಾಲ. ಬಾಲ ಯಾವ ತರ ಸರ್? ಡಬಲ್ ಟೈಲ್ ನೋಡಿ ಸರ್, ನಮ್ಗೆ ಸಿಂಗಲ್ ಟೈಲ್ ಡಬಲ್ ಟೈಲ್ ಎಲ್ಲ ಸುಮ್ಮನೆ ಚೆನ್ನಾಗಿರುತ್ತೆ. ನಮ್ಗೆ ಅಕ್ಕಿ ಹಿಡಿದಿರಷ್ಟ ಈ ಬಾಲ ಇದೆಯಲ್ಲ, ಈ ಬಾಲ ಹಿಂಗ್ ಓಪನ್ ಮಾಡ್ಬೇಕು. ಈ ಬಾಲ ಹೈಟ್ ಮಾಡಬಾರ್ದು, ಈ ಕೆಳಗಡೆ ಅದಬೇಕು. ನಮ್ಗೆ ಪುಷ್ ಮಾಡ್ಬೇಕು ಅಕ್ಕಿ ಬಾಜಿ ಮಾಡ್ಬೇಕಾದ್ರೆ. ಅಕ್ಕಿ ಬಾಜಿ ಮಾಡ್ಬೇಕು ಅಂದ್ರೆ ಪುಷ್ ಮಾಡ್ಬೇಕು ಅಂದ್ರೆ ಅದಕ್ಕೆ ತಾಕತ್ ಇರ್ಬೇಕಲ್ಲ. ಅಂದ್ರೆ ಇವಾಗ ಹಿಂಗ್ ಹಿಡ್ಕೊಂಡ್ರೆ ಸಾಕು, ಹಿಂಗ್ ಪುಷ್ ಮಾಡ್ಬೇಕು ಎಡೆ, ಅವು ಒಳ್ಳೆ ಅಕ್ಕಿ ಇರ್ತವೆ. ಓಕೆ, ಅಂದ್ರೆ ಇವಾಗ ಅಕ್ಕಿ ಅಂತ ಒಂದು ಕ್ವಾಲಿಟಿ ಹಿಡಿಬೇಕು ಅಂತ ಹೇಳಿದ್ರೆ ಯಾವಾಗ ಹಿಂಗ್ ಮೇಲೆ ಎತ್ಕೊಳ್ಳುತ್ತೆ ಅದು ನಮ್ಗೆ ಅನ್ಲೈಕ್ ಆಗುತ್ತೆ. ಅದು ಅಕ್ಕಿ ಯಾವಾಗ ಹಿಂಗ್ ಕೆಳಗಡೆ ಮಾಡುತ್ತೆ ಅವಾಗ ನಮ್ಗೆ ಇಷ್ಟ ಆಗುತ್ತೆ. ಓಕೆ, ದಬಾಯಿಸ್ ಬಾಜಿ ಹೊಡಿಬೇಕಾದ್ರೆ ಹಿಂಗ್ ದಬಾಯಿಸ್ ಹಿಂಗ್ ಎಳೆಯುತ್ತಲ್ಲ ಸರ್, ಅವಾಗ ಏನ್ ಮಾಡೋದು ದಬಾಯಿ ಅದನ್ಬೇಕು. ಓಕೆ, ಅಕ್ಕಿಗಳು ಮತ್ತೇನ್ ನೋಡ್ತೀರಾ ಸರ್? ಸರ್ ಅದನ್ನ ಬಿಟ್ಟು ಇನ್ನೇನು ಮಾಮೂಲಿ ಕ್ವಾಲಿಟಿ ನೋಡ್ತೀವಿ, ಲೈನ್ ನೋಡ್ತೀವಿ, ಓಕೆ, ಉಡಾನ್ ನೋಡ್ತೀವಿ. ಮೇನ್ ನಾವ್ ಯಾವ್ದೇ ಕಾರಣಕ್ಕೂ ಇಲ್ಲಿ ನೋಡಿ ನಿಜಲ್ಲ ಇವೆಲ್ಲ ಇದೊಂದೇ ಆಡಿಲ್ಲ. ಈ ಮಕ್ಷಿ ಹಣ್ಣು ಆಡಿದೆ, ಇದು ಆಡಿದೆ, ಇದು ಆಡಿದೆ, ಎಲ್ಲ ಆಡಿರೋವೇ ಮಡಗಿರೋದು. ಇದನ್ನ ಏನು ಗರಿ ಹೊಡಿದೀವಿ ಅಂದ್ರೆ ಇದ್ದ ತಾಯಿ ಬಂದಂಗ್ ಬಂದೈತೆ. ಇವ್ರ ತಾಯಿ ನಮ್ಮ ಹತ್ರ ಇಲ್ಲ ಇವಾಗ. ಅರ್ಥ ಆಯ್ತು. ಇವ್ರ ತಾಯಿಗೆ ಮಾಯ ನಿಲ್ಸ್ಕೊಂಡ್ಬಿಡೈತೆ, ಐತೆ ಮಾಯ ನಿಲ್ಸ್ಕೊಂಡ್ಬಿಡೈತೆ. ಆ ಕಾರಣದಿಂದ ತಾಯಿ ಬಂದಂಗ್ ಬಂದೈತೆ ಅಂತ ಅದಕ್ಕೆ ಮಾತ್ರ ಗರಿ ಹೊಡಿದೀವಿ. ಇದ್ರಲ್ಲಿ ಒಂದು 10 ಇಂದ 15 ಪಟಗಳವೆ, ಎಲ್ಲ ಬಿಡ್ತಾರವೆ ಪಟಗಳು. ಯಾವ ಏನ್ ಹಂಗೆ ಸುಮ್ಮನೆ ಮಾಡಿಲ್ಲ. ಓಕೆ ಸರ್, ಅಕ್ಕಿ ಬಿಡ್ಬೇಕು ಅಂದ್ರೆ ಹುಡುಗರು ಸಾಥ್ ಇರ್ಬೇಕು ಮೇನ್. ಇವಾಗ ನಮ್ಮ ಹುಡುಗರು, ನಮ್ಮ ಮೂರ್ತಿ ಇರ್ಬೋದು, ನಮ್ಮ ನರೇಶ್ ಇರ್ಬೋದು, ನಮ್ಮ ಲೋಕಿ ಇರ್ಬೋದು, ನಮ್ಮ ಲತೇಶ್ ಇರ್ಬೋದು, ಎಲ್ಲ ಇಲ್ಲೇ ಇದ್ರು ಹುಡುಗರು. ಅವ್ರ ಕಾರಣದಿಂದ ನಾವ್ ಅಕ್ಕಿ ಬಿಡಕ್ ಸಾಧ್ಯ. ಓಕೆ, ಇವಾಗ ಒಬ್ಬರೇ ಅಕ್ಕಿ ಬಿಡಕ್ ಯಾವ್ದೇ ಕಾರಣಕ್ಕೆ ಯಾರ ಕೈಲೂ ಆಗಲ್ಲ ಸರ್, ಸುಮ್ನೆ ಕಷ್ಟ ಇದೆ. ಓಕೆ, ಎಲ್ಲೋ ಅಕ್ಕಿ ಬಿತ್ತು ನೋಡು, ಎಲ್ಲೋ ಅಲ್ಲಿ ಬಿತ್ತು ಇಲ್ಲಿ ಬಿತ್ತು, ಎಲ್ಲ ಡ್ಯೂಟಿ ಮಾಡೋ ಸಿಕ್ಕಾಬಿಡ ಕಷ್ಟ ಇದೆ, ನಿಮ್ಗೆ ಗೊತ್ತಿರಂಗೆ. ಓಕೆ, ಒಂದ್ ದಾಬಡಿ ಅಂದ್ರೆ 4 ಇಂದ 5 ಜನ ಹುಡುಗರು ಇದ್ರೆ ಒಂದು ದಾಬಡಿ ಕಳೆ. ಓಕೆ, ಅಂದ್ರೆ ಇವಾಗ ನೀವು ಇವಾಗ ಏನಂತ ಹೇಳಿದ್ರೆ ಬಣ್ಣನ ಕಲ್ಸ್ಕೋಬಾರ್ದು, ಆ ರೀತಿಲಿ ಬ್ರೀಡ್ ಮಾಡ್ಬೇಕು ಅಂತ ನೀವ್ ಹೇಳ್ತೀರಾ. ನಿಮಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಯಾರು ಹೇಳ್ಕೊಟ್ರು ಸರ್? ಸರ್ ಫಸ್ಟ್ ಬಂದು ಸೀನಣ್ಣ ಅಂತ ಇದ್ರು, ಇಲ್ಲ ನಮ್ಮ ಏರಿಯಾದಲ್ಲಿ. ಅವರು ಅಳಬ್ರು ಸೀನಣ್ಣ ಅಂತ ಹೇಳಿ, ಅವ್ರು ಶೋಕ್ದಾರ್. ಓಕೆ, ಅವ್ರು ಬಂದು ಪಿಲ್ಟು ಅಂತ ಇದ್ರು, ಇಲ್ಲೇ ಚಿಕ್ಕಪೇಟೆಯಲ್ಲಿ, ನಮ್ ತುಮಕೂರು ಚಿಕ್ಕಪೇಟೆಯಲ್ಲಿ. ಆಮೇಲೆ ದೊಡ್ಡಯ್ಯ ಅಂತ ಬಂದ್ರು, ಮೈಕೋ ದೊಡ್ಡಯ್ಯ. ಅವರು ನಮ್ಗೆ ತುಂಬಾ ತಿಳಿಸ್ಕೊಡಿದೆ ಸರ್. ಇಲ್ಲಿ ಸತಿ ಅಕ್ಕಿ ಬಿಡಕ್ ಬಂದಿರೋ ಅವರೆಲ್ಲ ಅಕ್ಕಿ ಬಿಟ್ಟು ಕಾಯಿಲೆ ಆದ್ರಿಂದ ಅಕ್ಕಿ ಬಿಡ್ಲಿಲ್ಲ ಅವರು. ಏನೋ ಬೇರೆ ಅವ್ರಿಗೇನೋ ಹೆಲ್ತ್ ಇಶ್ಯೂ ಅಲ್ಲ. ಮೈಕೋ ದೊಡ್ಡಯ್ಯ ಬಂದ್ಬಿಟ್ಟು ನಮ್ಮ ಮಲ್ಲೇಶ್ವರಂ ಅವ್ರದ್ದು. ಹೌದು, ಬಂದಿದ್ರು ಕೋದನರಾಂಪುರ. ಇಲ್ಲಿ ಒಂದು 3 ತಿಂಗಳು ಇದ್ರು, ಇದೇ ರೂಮಲ್ಲೇ ಇದ್ರು 3 ತಿಂಗಳು. ಇಲ್ಲೇ ಇದ್ದು ಅಕ್ಕಿ ಎಲ್ಲ ಬಿಟ್ಟು ಸ್ವಲ್ಪ ಅಕ್ಕಿಗಳು ಕಾಯಿಲೆ ಆದ್ವು, ಅವ್ರಿಗೂ ಸ್ವಲ್ಪ ಹುಷಾರಿಲ್ದಂಗ ಆಯ್ತು, ಹೊರಟೋದ್ರು ವಾಪಸ್. ಆ ವರ್ಷ ಬೆಂಗಳೂರಿಗೆಲ್ಲ ಸೇರಿಸ್ಬಿಡಿ ಸರ್, ನಮ್ಗೆ ಶ್ರೀಗಂಧ ಟೂರ್ನಿಮೆಂಟ್ಗೆಲ್ಲ ಸೇರಿಸ್ಬಿಟ್ಟಿದ್ರು. ಆ ವರ್ಷ ಅಕ್ಕಿ ಫುಲ್ ಕಾಯಿಲೆ ಆಗೋಯ್ತು. ಈ ಅಕ್ಕಿ ಕಾಪಾಡ್ದು ನಮ್ಗೆ. ಅವರು ಮನೆಗೆ ಹೊರಟೋದ್ರು ದೊಡ್ಡೆಯವ್ರು. ನಾವು ಏನೋ ಮಾಡಿ ಈ ಅಕ್ಕಿ ರೆಡಿ ಮಾಡಿ, ಇದು ಮತ್ತೆ ಒಂದು ಧೂಮ ಬಿಟ್ವಿ. ಒಂದು ಧೂಮ ಅಲ್ಲೆಲ್ಲ ಐತೆ, ಇದು ಕೊಡಿಲ್ಲ, ಇದು ಧೂಮ ಹೆಣ್ಣು ಕೊಡೋದನ್ನ. ಇದು 7 ಚಿಲ್ಲರೆ ಆಡ್ತು. ಉಯ್ಯ ಮಳೆ ಸರ್, ಅದು ಉಯ್ಯ ಮಳೆ ಅಂದ್ರೆ ಮಳೆ. ಈ ಧೂಮ ಆಡ್ತೊಂದು, ಈ ಧೂಮ ಬಂದು 8 ಚಿಲ್ಲರೆ ಆಡ್ತು ಹೆಣ್ಣು. ಓಕೆ, ಅವಾಗ 4ನೇ ಪ್ಲೇಸ್ ಮಾಡಿದ್ವಿ ಶ್ರೀಗಂಧ ಟೂರ್ನಿಮೆಂಟ್ಗೆ. ಅಲ್ಲೇ ಇದೆ ಬ್ಲಡ್ ಟ್ರೋಫಿ.
ಆ ವರ್ಷ ಇವೆರಡು ಅಕ್ಕಿ ಸಾಥ್ ಕೊಟ್ಟಿದ್ಕೆ ನಾವು ತುಂಬಾ ಅಕ್ಕಿ ಚೆನ್ನಾಗಿ ಆಡ್ತಾವೆ. ಓಕೆ. ಅಂದ್ರೆ ಇವಾಗ ನೀವು ದೊಡ್ಡಯ್ಯವ್ರ ಹೆಸರು ಹೇಳಿದ್ರಿ, ದೊಡ್ಡಯ್ಯವರಿಂದ ಅವರು ನಿಮ್ಗೆ ಏನೇನ್ ಹೇಳ್ಕೊಟ್ರು ಸರ್? ತುಂಬಾ ಸಿಂಟಮ್ಸ್ ಹೇಳ್ಕೊಟ್ಟಿದ್ದಾರೆ ಸರ್. ಅವರು ಏನ್ ಸಿಂಪ್ಟಮ್ಸ್ ಹೇಳ್ಬೋದಾ? ಕೆಲವೊಂದು ಅಂತ ಹೇಳಿದ್ರೆ ಒಂದು ಡ್ರಾಯಿಂಗ್ ಎಲ್ಲ ಬರ್ಕೊಟ್ಟಿದ್ದಾರೆ, ಅದು ನೀವು ಟಕ್ಕಂತ ಬಂದ್ರೆ ನಮ್ಗೇನೋ ಒಂಚಕ್ ಆಗ್ಲಿಲ್ಲ. ಓಕೆ. ಪ್ರತಿಯೊಂದು ಬರ್ಕೊಟ್ಟಿದ್ದಾರೆ. ಇದು ಹಿಂಗೆ ಬರ್ಬೇಕು, ಕಣ್ಣು ಹಿಂಗೆ ಇರ್ಬೇಕು, ಜೊತೆ ಮಾಡಾಕಿ ಹಿಂಗೆ ಇರ್ಬೇಕು, ಸಿಂಟಮ್ಸ್ ಪ್ರತಿಯೊಂದು ಬರ್ಕೊಟ್ಟಿದ್ದಾರೆ ಸರ್ ದೊಡ್ಡವರು. ತುಂಬಾ ಸ್ನೇಹಿತರೆ, ಇನ್ನೊಂದೇನಂತ ಹೇಳಿದ್ರೆ, ಇಷ್ಟೆಲ್ಲ ನಾವು ಕೇಳಿದಾಗ ಏನಂತ ಹೇಳಿದ್ರೆ, ನಾನು ಕೂಡ ಇದೇನಂತ ಹೇಳಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು. ಆಕ್ಚುಲಿ ಏನಂತ ಹೇಳಿದ್ರೆ, ನಾನು ಲಾಸ್ಟ್ 15 ಡೇಸ್ ಬಿಫೋರೇ ಬರಬೇಕಾಗಿತ್ತು ತುಮಕೂರಿಗೆ. ಆ ಟೈಮಲ್ಲಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಒಂದು ವೈಯಕ್ತಿಕ ಕಾರಣಗಳಿಂದ ನಾನು ಬರ್ಲಿಕ್ಕೆ ಆಗ್ಲಿಲ್ಲ. ಪಾಪ ಇವ್ರಿಗೂ ಏನಂತ ಹೇಳಿದ್ರೆ, ನಾನು ಸಡನ್ ಆಗಿ, ಅದು ಕೂಡ 8 ಗಂಟೆಯಲ್ಲಿ ನಾನು ಫೋನ್ ಮಾಡಿರೋದು. ಈ ವಿಡಿಯೋ ಆಗ್ತಾ ಇರೋದು 8:30 ಮೇಲೆ ಆಗ್ತಾ ಇರೋದು ವಿಡಿಯೋ, ಆಯ್ತಾ? ಹತ್ರ 9 ಗಂಟೆ ಆಯಿತು. ನಾನು ಏನಂತ ಹೇಳಿದ್ರೆ ಸಡನ್ ಆಗಿ ಇವ್ರ ಹತ್ರ ಬಂದಿದ್ದು. ಬಟ್ ಏನಂತ ಹೇಳಿದ್ರೆ ಇವ್ರಿಗೂ ಒಂದು ಇದು ಕೊಡಬೇಕಾಗಿತ್ತು, ಟೈಮ್ ಕೊಡಬೇಕಾಗಿತ್ತು. ಯಾಕಂದ್ರೆ ಇವಾಗ ಲಾಫ್ಟ್ ಕೂಡ ಬೀಗ ಹಾಕಿದ್ದಾರೆ, ಬಟ್ ಅವರು ಜಾಕಿ ತೊಗೊಂಡೋಗಿದ್ದಾರೆ ಬೀಗ ಕೂಡ. ಇವಾಗ ಏನಂತ ಹೇಳಿದ್ರೆ ಇವ್ರ ಹತ್ರ, ಬಟ್ ಏನಂತ ಹೇಳಿದ್ರೆ ಇವ್ರ ಹತ್ರ ಇರೋದೆಲ್ಲ ಚಿನ್ನಗಳೇ, ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಅಕ್ಕಿಗಳೇ ನಂಗೆ ತೋರಿಸ್ತಾ ಇದ್ದಾರೆ. ನೋಡಿರ್ಬೋದು ವಿತ್ ಅಲ್ಲಿ ಅಂತ. ಇವಾಗ ಆಲ್ರೆಡಿ ನಾನು ನಿಮಗೆ ಇದರಲ್ಲೇ ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ. ಅವ್ರಿಗೆ ಬಂದಿರೋಂಥ ಪ್ರೈಸ್ಗಳೆಲ್ಲಾನು ಇದೇ ಒಂದು ತಾಮ್ರಲ್ಲೇ ಹೊಡ್ಕೊಟ್ಟಿರೋದು. ಅರ್ಥ ಆಯ್ತಾ? ಅಂತ ಹೇಳಿದ್ರೆ ರೇಗ್ದಾರ್ ಒಂದು ಲಾಫ್ಟ್ ಅಂತೇಳಿ ಏನ್ ಹೆಸರಿದೆ, ಹೇಳಿದ್ರೆ ಟಾಪ್ ಕ್ಲಾಸ್ ಅಲ್ಲಿ ಇವ್ರು ಹೇಳ್ತಾ ಇದ್ರು ನನಗೆ, ಸರ್ ನೀವು ಬರೋದ್ ನಮ್ಗೆ ಗೊತ್ತಾಗಿದ್ರೆ ವಿಷಯ, ಒಳ್ಳೊಳ್ಳೆ ರೇಗ್ದಾರ್ ತೋರಿಸ್ತಾ ಇದೆ. ಅಂದ್ರೆ ಒಂಥರ ಡಿಫ್ರೆಂಟ್ ರೇಗ್ದಾರ್ಗಳು ನನ್ನ ಹತ್ರ ಇದೆ, ಒಳ್ಳೆ ಕಲೆಕ್ಷನ್ ಇಟ್ಕೊಂಡಿದ್ದೀನಿ, ತೋರಿಸ್ತಿದ್ದೆ ಅಂತ ಹೇಳಿದ್ರು. ಬಟ್ ಏನಂತ ಹೇಳಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತೇ ಅವರು ಬೀಗ ಹಾಕೊಂಡು ಹೊರಗಡೆ ಹೋಗಿದ್ದಾರೆ. ನೋಡೋಣ, ಬಂದ್ರೆ ಅದನ್ನು ಕೂಡ ತೋರಿಸ್ತೀನಿ. ಇಲ್ಲ ಅಂತ ಹೇಳಿದ್ರೆ ಇವಾಗ ಏನೋ ಸ್ಪೆಷಲ್ ಆಗಿ ಏನೋ ಒಂದು ತೋರಿಸ್ತೀನಿ, ರೇಗ್ದಾರ್, ಒಳ್ಳೆ ರೇಗ್ದಾರ್ ಅಂತ ಹೇಳಿದ್ರು. ಸರ್, ಈ ರೇಗ್ದಾರ್ ಬಗ್ಗೆ ಏನ್ ಹೇಳಿ ಸರ್? ಸರ್, ರೇಗ್ದಾರ್ ಇದು ತುಂಬಾ ಚೆನ್ನಾಗಿ ಆಡಿದೆ. ಓಕೆ. ಇದು ನಮ್ಗೆ ದೊಬ್ಳಾಪುರದಲ್ಲಿ ಚಂದು ಅಂತವ್ರೆ. ಓಕೆ. ರಾಯ ಮತ್ತೆ ಚಂದು ಅಂತ ಅವ್ರೊಂದು ಅಕ್ಕಿ ಕೊಟ್ಟಿದ್ರು, 2 ಅಕ್ಕಿ ಕೊಟ್ಟಿದ್ರು. ಓಕೆ. ಅದ್ರೊಳಗಡೆ ಅವರು ಮೂಲ ಅವ್ರದೇನೆ, ಅವರೇ ಜೊತೆ ಮಾಡಿ ಅವರೇ ಇದ್ ಮಾಡಿದ್ರು. ಓಕೆ. ಆ ಮೂಲದಿಂದ ನಾವು ನಮ್ಗೆ 2 ಅಕ್ಕಿ ಕೊಟ್ಟಿದ್ರು ಬಿಡಕ್ಕೆ. ಯಾವ ಕಾಸಿಗೆ ಇಲ್ಲ, ಏನಿಲ್ಲ, ವಿಶ್ವಾಸ ಕೊಟ್ಟಿದ್ರು. ಬಿಡ್ಕೋದು ಅಂತ ತುಂಬಾ ಚೆನ್ನಾಗವ್ರೆ ನಮ್ಮ ಹತ್ರ. ಅವ್ರ ಚಂದು ಅನ್ನೋರು ತಂದು ಕೊಟ್ಟಿದ್ರು. ಅವಾಗ 2 ಅಕ್ಕಿ, ಇದು 2 ಅಕ್ಕಿಲಿ ಒಂದು ಶಿಖರ ಹೊಡಿದ್ರು. ಇದು ನಂಗೆ ಕಾಪಾಡ್ಕೊಂಡ್ ಬಂದಿದೆ. ಇದು ತುಂಬಾ ಚೆನ್ನಾಗಿ ಆಡಿದೆ ಸರ್, ಕಮ್ಮಿ ಆಡಿಲ್ಲ. 7-8 ಗಂಟೆ ಅಕ್ಕಿ ಸೀಲ್ಗೆಲ್ಲ ಆಡಿದೆ. ಸುಮ್ನೆ ಖಾಲಿ ಅಲ್ಲಾಡಿದ್ದು ಇಲ್ಲಾಡಿದ್ದು ಇಲ್ಲ, ಪ್ರೂಫ್ ಸಮೇತ ಇದೆ. 7-8 ಗಂಟೆ ಸೀಲ್ಗಾಡಿದೆ. ಓಕೆ. ಸೀಲ್ಗಾಡಿದೆ. ಓಕೆ. ತುಂಬಾ ಚೆನ್ನಾಗಿದೆ ಸರ್ ರೇಗ್ದಾರ್ ಗಂಡು. ಅದೇನು ಇನ್ನೂ ಒಳ್ಳೊಳ್ಳೆ ಗಂಡಿದೆ, ಅಲ್ಲಿ ತೋರ್ಸಕ್ಕೆ ಬೀಗ ಇಲ್ಲ. ಯಾಕಂದ್ರೆ ಇವಾಗ ಟೈಮ್ ಇಲ್ಲ ಸರ್, ಏನ್ ತೊಂದ್ರೆ ಇಲ್ಲ, ಆಯ್ತಾ? ಮತ್ತಿನ್ನೊಂದು ಎಪಿಸೋಡ್ ಮಾಡೋಣ. ಸರ್, ಈ ಎಣ್ಣೆ ಬಗ್ಗೆ ಹೇಳ್ತಾ ಇದ್ರಿ ಯಾವಾಗ್ಲೇ, ಆ ತಾಮ್ರಲ್ಲಿ ಹಾಕಿದೀನಿ ಅಂತ. ಈ ಎಣ್ಣೆ ಎಲ್ಲಿಂದ ಬಂತು ಸರ್ ನಿಮ್ಗೆ? ಸರ್, ಇದು ಮೂಲ ಬಂದು ನಮ್ದೆ, ನಿಮ್ಮನೇದೆ. ಓಕೆ. ಮೂಲ ಬಂದು ನಮ್ಮ ಕ್ಷೀಣ ಅಪ್ಪ ಅಮ್ಮ ಎಲ್ಲ ಇದೆ, ಎಲ್ಲ ಅಲ್ಲಿದೆ. ನಿಮ್ಗೆ ಹೇಳಿದ ದೊಡ್ಡ ಅಕ್ಕಿಗಳೆಲ್ಲ ಅಲ್ಲಿದೆ. ಇನ್ನ ಬೇರೆ ಪಟಗಳು ಇಲ್ಲಿದೆ, ಗುಲ್ದಾರ್ ಪಟಗಳು ಎಲ್ಲ ರನ್ನಿಂಗ್ ಆಡ್ತಿರವೆ. ತಾರಾ ಪಟಗಳಿದೆ. ನಮ್ಮ ಹತ್ರ ಒಂದು ತಾರ ಆಯ್ತು ಸರ್, ದೊಡ್ಡ ಒಂದು ತಂದ್ಕೊಟ್ಟಿದ್ರು, ಮೈಸೂರಿಂದ ತಂದ್ಕೊಟ್ಟಿದ್ರು. ಅದ್ ಬಂದು 5 ಅವರ್ ಆಡ್ತು ಅಂತ ಹೇಳಿದ್ರೆ ಸರ್, ಇದ್ರಪ್ಪ ಯಾವ್ದಪ್ಪ ಸರ್? ಸರ್, ಇದ್ರಪ್ಪ ತಾರಾಗಣ್ಣ ನಮ್ಮ ಹತ್ರ ಇದೆ. ಇನ್ನೊಂದು ಬ್ರೀಡಿಂಗ್ ಗೂಡಲ್ಲಿದೆ, ಹೇಳಿದ್ನಲ್ಲ ಬೀಗ ಇಲ್ಲ ಅಂತ. ಇದ್ರಪ್ಪ ಬಂದು ತುಂಬಾ ಚೆನ್ನಾಗ್ ಆಡಿದೆ. 5 ಅವರ್ ಆಡೋದಾಗ ಮನೆ ಮೇಲೆ ಕುಂತ್ಕೊಳ್ಳೋದು. ಒಂದ್ 4:30-5 ಗಂಟೆ ಆಡಿದ್ರೆ ಮನೆ ಮೇಲೆ ಕುಂತ್ಕೊಳ್ಳೋದು. ಯಾವಾಗ್ಲೇ ಬಿಟ್ರೆ 4:30-5 ಗಂಟೆ ಆಡೋದು. ಲಾಂಗ್ 11 ಅವರ್ 10 ಅವರ್ ಹಂಗ ಆಡ್ತು ಅಂತ ಹೇಳಿದ್ರೆ ಮಕ್ಕಿ ಮನೆ ಮೇಲೆ ಬೀಳ್ತಿರ್ಲಿಲ್ಲ. ಪಕ್ಕದ ಬಿಲ್ಡಿಂಗ್ ಟ್ರೈ ಮಾಡ್ಬಿಡೋದು. ತುಂಬಾ ಓವರ್ ಬಾಜಿ. ಆ ಬಾಜಿ ಕಂಟ್ರೋಲ್ ಮಾಡಕ್ಕೆ ಆಗ್ಲಿಲ್ಲ ನಮ್ಗೆ. 2 ವರ್ಷ ಆದ್ರೂ ಕಂಟ್ರೋಲ್ ಮಾಡಕ್ ಆಗ್ಲೇ ಇಲ್ಲ ಅದನ್ನ. ಓಕೆ. ಇವಾಗ ಇನ್ನೊಂದು ವಿಷಯ ಹೇಳಿದ್ರೆ, ಯಾವಾಗ್ಲೇನೆ ನಾವು ಏನಂತ ಹೇಳಿದ್ರೆ ಬಣ್ಣ ಹೊಡಿಯಲ್ಲ, ಬಣ್ಣ ಕಲ್ಸ್ಕೊಳಕ್ ಬಿಡಲ್ಲ ಅಂತ ಹೇಳಿದ್ರೆ, ಈ ತರ ಹಿಡ್ಕೊಂಡಿರೋದ್ರಲ್ಲಿ ಅರ್ಥ ಆಯ್ತಾ? ಇದ್ರಲ್ಲಿ ಬಣ್ಣ ಮಿಕ್ಸ್ ಆಗಿದೆಯಲ್ಲ ಸರ್? ಯಾಕಂದ್ರೆ ನಮ್ದು ಬ್ರೀಡ್ ಅಲ್ಲ ಇದು, ಹೇಳಂದಲ್ಲ ನಿಮ್ ಗಬಲೆ ದೊಡ್ಡೆಯ ಒಂದ್ ಗಂಡು ತಂದು ಕೊಟ್ರು. ಆ ಗಂಡಿಗೆ ನಮ್ದೊಂದು ತಿರುವಾಲ್ ಹೆಣ್ಣು ಮಾಡಿದ್ವಿ. ಇದ್ರಮ್ಮ ಬಂದ್ ಇಲ್ಲೇ ಇದೆ. ಓಕೆ. ಒಂದ್ ತಿರುವಾಲ್ ಹೆಣ್ಣು ಮಾಡಿದ್ವಿ. ಆ ತಿರುವಾಲ್ ಹೆಣ್ಣು ಮಾಡಿದಾಗ ನಾವು ಇವಾಗ ಕಲ್ಸ್ಕೊಂಡ್ರದು ಏನಂದ್ರೆ ಅದು ಮೂಲ ಇಲ್ಲ ನಮ್ಮ ಹತ್ರ. ಓಕೆ. ಅದೇ ಫಸ್ಟ್ನೇ ಪಟ್ಟ ನಮ್ಮ ಹತ್ರ ಬಂದಿದ್ದು. ಅದನ್ನ ನಾವೇನೋ ಜೊತೆ ಮಾಡಿದಾಗ ಇದೊಂದ್ ಪಟ್ಟ ಬಂದಿದೆ. ಇದು ತುಂಬಾ ಚೆನ್ನಾಗ್ ಆಡಿದೆ ಸರ್ ಹೆಣ್ಣು. ಇದು ತುಂಬಾ ಚೆನ್ನಾಗ್ ಆಡಿದೆ ಹೆಣ್ಣು. ಅಂದ್ರೆ ಇವಾಗ ಏನಂತ ಹೇಳಿದ್ರೆ, ಇವಾಗ ನೀವು ಹೆಣ್ಣುಗಳು ಕೂಡ ಬಿಡ್ತೀರಾ? ಹೌದು ಸರ್, ಹೆಣ್ಣು ಬಿಡ್ತೀವಿ. ಬಟ್ ನಮ್ದು ಫಸ್ಟ್ನೇ ವರ್ಷ ಆಡಿದೆ ಹೆಣ್ಣು. ಮಸ್ತಿಗೆ ಬಂದ್ಬಿಡ್ತಾವಲ್ಲ ಆ ಟೈಮ್ಗಳಲ್ಲಿ, ಏನ್ ಮಾಡ್ತೀರಾ ಸರ್? ಏನಿಲ್ಲ, ಮಾಮೂಲಿ ಅವು ಫಸ್ಟ್ ಟೈಮ್ ಮಟ್ಟೆ ಇಸ್ಕೊಂಡಿರ್ತೀವಿ. ಸೆಟ್ ಏನು ಪಟ್ಟಗಳಾದ್ರೆ ಏನೋ ಒಂಥರ ಇದ್ ಮಾಡ್ಬೋದು. ಈ ಹೆಣ್ಣುಗಳು ದೊಡ್ಡ ಹೆಣ್ಣುಗಳಲ್ಲೇ ಮರಿ ಕಕ್ಸಿರ್ತೀವಿ. ಯಾಕಂದ್ರೆ ಸೀಸನ್ ಬಂದಾಗೆಲ್ಲ ಮರಿ ಕಕ್ಸಿರ್ತೀವಿ. ಗಂಡುಗಳೇ ಸಪರೇಟ್, ಗಂಡುಗಳೆಲ್ಲ ಮೇಲೆ, ಹೆಣ್ಣುಗಳೆಲ್ಲ ರೂಮಲ್ಲಿ. ಓಕೆ. ಜಾಸ್ತಿ ಇರಲ್ಲ, 4-5 ಅಕ್ಕಿ ಅಷ್ಟೇ ಮಡಗೋದು ನಾವು. ಇವಾಗೆಲ್ಲ ಒಂದೇ ತಾವ ಮಡಗಿರಲ್ಲ. ಅದು ಗಂಡು ಆಚೆ ಬಿಟ್ಟಾಗ ಹೆಣ್ಣು ಆಚೆ ಬಿಡಲ್ಲ, ಹೆಣ್ಣು ಆಚೆ ಬಿಟ್ಟಾಗ ಗಂಡು ಆಚೆ ಬಿಡಲ್ಲ. ಮಸ್ತಿ ಮಾಡೋ ಅಕ್ಕಿಗಳು ಜೊತೆಗೆ ಬಿಡಲ್ಲ. ಓಕೆ.
ಅಂದ್ರೆ ಆ ತರ ಮಾಡ್ಕೊಂತ ಹೇಳಿದ್ರೆ ಮಸ್ತಿನ ಅವಾಯ್ಡ್ ಮಾಡ್ಕೋಬಹುದು ಅಂತ ನಿಮ್ಮ ಓಕೆ ಸರ್. ಇನ್ನೊಂದು ವಿಷಯ, ತುಂಬಾ ಕಡೆ ಹೆಣ್ಣುಗಳು ಆಡಿದಲ್ಲ ಸರ್. ಅಲ್ಲ ಆಡಿದೆ, ಬಟ್ ಏನಂತ ಹೇಳಿದ್ರೆ ಮಸ್ತಿಗೆ ಬಂದ್ಬಿಡುತ್ತೆ ಬೇಗ ಅಂತ ನನ್ನ ಒಂದು ಇದ್ರಲ್ಲಿ ಹೇಳ್ತಿರೋದು, ಅಷ್ಟೇನಿಲ್ಲ ಸರ್. ಇನ್ನೊಂದೇನಂತ ಹೇಳಿದ್ರೆ ದೊಡ್ಡಯ್ಯವರು ಮತ್ತೆ ಏನಂತ ಹೇಳಿದ್ರೆ ಅವರು ಒಂದು ಅಕ್ಕಿಗಳಲ್ಲಿ ಆರೋಗ್ಯ ನೋಡ್ಕೊಳ್ಳೋದ್ರಲ್ಲೂ ಕೂಡ ನಂಬರ್ 1 ಅಂತ ಕೇಳ್ಪಟ್ಟಿದ್ದೀನಿ. ಅವರು ಏನಾದ್ರು ಒಂದು ಅಕ್ಕಿ ಕಾಯಿಲೆ ಅಂತ ಬಂದಾಗ ಅವ್ರು ಯಾವ ತರ ಏನ್ ನೋಡ್ಕೊಳ್ತಿದ್ರು ಸರ್? ನಿಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ ಸರ್? ಇವಾಗ ಏನಂತ ಹೇಳಿದ್ರೆ ಇವಾಗ ಇದು ಅಕ್ಕಿ ಬಂದ್ಬಿಟ್ಟು ಇವಾಗ ಏನಂತ ಹೇಳಿದ್ರೆ ಸುಮ್ನೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಸಪ್ಪು ಕುತ್ಕೊಂಡಿದೆ ಅಂತ ಹೇಳಿದಾಗ ಏನ್ ಸಿಂಪ್ಟಮ್ಸ್ ಅಂತ ಕಂಡು ಹಿಡಿತೀರಾ ಸರ್? ಸರ್ ಅಕ್ಕಿ ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಮಾಸ್ಕ್ ಮಾತ್ರೆ ಅಂತ ಹೇಳಿದ್ರು ನಮ್ಗೂ. ನಮ್ಮ ಫಿಲ್ಟರ್ ಆಗ್ಲಿ ಇವ್ರಾಗ್ಲಿ ಎಲ್ಲರೂ ಅದೇ ಹೇಳಿರೋದು, ಮಾಸ್ಕ್ ಮಾತ್ರೆ. ಮಾಸ್ಕ್ ಮಾತ್ರೆ ಎಲ್ಲಿ ಸಿಗುತ್ತೆ ಸರ್? ಅದು ಮಾಮೂಲಿ ಮೆಡಿಕಲ್ ಸ್ಟೋರ್ ಸಿಗುತ್ತೆ. ಮಕ್ಕಳಿಗೆ ಜ್ವರ ಬಂದ್ರೆ ಹಾಕ್ತಾರ ಅದನ್ನ, ಪಾಪಗಳಿಗೆ ಜ್ವರ ಬಂದ್ರೆ ಅದು ಯೂಸ್ ಮಾಡ್ತಾರೆ ಮಾಸ್ಕ್. ಇನ್ನು ಸ್ವಲ್ಪ ಏನೋ ಕೋಲ್ಡ್ ಬಂತು ಅಂದ್ರೆ ಡಾಕ್ಸಿರೆಡ್ ಅಂತ, ಡಾಕ್ಸಿರೆಡ್ ಯೂಸ್ ಮಾಡ್ತೀವಿ. ಸ್ವಲ್ಪ ಅಂದ್ರೆ ಇವಾಗ ಸೀನ್ತಾ ಇದೆ ಮತ್ತೆ ಗುಣ್ಣೆ ತರ ಬರ್ತಾ ಇದೆ ಮಾಡಿದ್ರೆ ಒಂದು ಡಾಕ್ಸಿರೆಡ್ ಅಂತ ಮಾತ್ರೆ ಇದೆ, ಅದೊಂದು ಹಾಕಂತೀವಿ. ಓಕೆ, ಅದು ಯಾವ ತರ ಎಷ್ಟು ಕೊಡ್ಬೇಕಾಗುತ್ತೆ ಸರ್? ಸರ್ ಅರ್ಧ ಭಾಗ ನೈಟ್ ಎಲ್ಲ ಮೇವೆಲ್ಲ ಕೊಟ್ಟಾದ್ಮೇಲೆ ಒಂದು ಅರ್ಧ ಭಾಗ ಕೊಡ್ಬೇಕು. ಓಕೆ, ಅದು ಬೆಳಿಗ್ಗೆ ಅಷ್ಟೊತ್ತಿಗೆ ನೆಗಡಿ ತಗೋತೆ ಸರ್. ಇನ್ನೊಂದು ಇವಾಗ ನಮ್ ಸುರೇಶ್ ಅವರು ಪ್ರತಿಯೊಬ್ರಿಗೆ ಹೆಲ್ಪ್ ಮಾಡ್ತಾ ಇದಾರೆ ಸರ್. ಇವಾಗ ಏನೊಂದ್ ಅಕ್ಕಿ ಅವ್ರದ್ದು ಆಲ್ ಇನ್ ಒನ್ ಅಂತ ಒಂದಿದೆ. ಅಕ್ಕಿ ಸ್ವಲ್ಪ ಸಪ್ಪಾಗಿ ಅದನ್ನ ಹಾಕಿದ್ರೆ ಸಾಕು. ಸುಮ್ಮನೆ ಒಂದೇನೋ ಸ್ವಲ್ಪ ಏನೋ ಆಚೆಯಿಂದ ಅಕ್ಕಿ ತಂದಿ ಸ್ವಲ್ಪ ಕತ್ತಿರಿ ಕಣಿದೆ ಅಂದ್ರೆ ಅದಕ್ಕೊಂದು ಸಪರೇಟ್ ಕೊಟ್ಟಿದ್ದಾರೆ. ಇವಾಗ ನಾವು ಅದನ್ನ ಯೂಸ್ ಮಾಡ್ತಾ ಇದೀವಿ ಸರ್. ಇವಾಗ ನಾಟಿ ಮೆಡಿಸಿನ್ ಯೂಸ್ ಮಾಡಿ, ಇವಾಗ ಮಾಮೂಲಿ ಇಂಗ್ಲಿಷ್ ಮೆಡಿಸಿನ್ ನಾಟಿ ಮೆಡಿಸಿನ್ ಯೂಸ್ ಮಾಡೋಣ ನಾವು ಯೂಸ್ ಮಾಡ್ತಾ ಇದೀವಿ. ಇವಾಗ ನಮ್ಮ ಹತ್ರ 2 ಬಾಟ್ಲ್ ಇದೆ. ಏನೋ ಒಂದು ಆಲ್ವಿನ್ ಒಂದು ಮಾಮೂಲಿ ಒಂದು ಏನೋ ಒಂದು ವೈರಸ್ ಅಟ್ಯಾಕ್ ಆಗಿದ್ರೆ ಕತ್ತಿರಿ ಕಂಡಿದ್ರೆ ಏನೇ ಒಂದು ಆಗಿದ್ರು ಒಂದು ಪೌಡ್ರು ಒಂದು ಇದು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಸರ್ ಸುರೇಶ್ ಅವ್ರ ಅಂತ ಮಾತ್ರ. ತುಂಬಾ ಹೆಲ್ಪ್ ಮಾಡ್ತಾರೆ ನಮ್ಗೂ. ಒಂದ್ ಟೈಮಲ್ಲಿ ಅದೇ ದೊಡ್ಡ ಬಂದಾಗ ಅಕ್ಕಿಗಳು ಕಾಯಿಲೆ ಆಗೋದಿಲ್ಲ, ತಾಮ್ರಾಲ್ ಗಂಡು ಫುಲ್ ಉಷ್ಟು ಅಕ್ಕಿ ಬಿಟ್ಟಾಗ ನಾನು ನೆನ್ಸ್ಕೊಳ್ಳೋದಾದ್ರೆ ಸುರೇಶ್ ಸರ್ನೇ. ಅವಾಗ ಬೆಂಗಳೂರು ಸ್ಟೀಲ್ ಆಡಿದ ಉದ್ದೇಶ ಸುರೇಶ್ ಸರ್ ಹೆಲ್ಪ್ ಮಾಡಿದ್ಕೆ ಆಡ್ತು. ಇಲ್ಲ ನಾವ್ ಅಕ್ಕಿನೇ ಬಿಡಕ್ ಆಗ್ತಿರ್ಲಿಲ್ಲ ಸರ್. ಹುಲ್ಲು ಹೊಲ್ಟೋಗಿದ್ದ ಅಕ್ಕಿ ಆ ಸುರೇಶ್ ಅವರು ನಮ್ಗೆ ಹೆಲ್ಪ್ ಮಾಡಿ ಒಂಚೂರು ಮಾಡ್ಕೊಟ್ರು. ಬಿಟ್ರೆ ನೆಕ್ಸ್ಟ್ ಇವಾಗ ಏನಂತ ಹೇಳಿದ್ರೆ ಇವಾಗ ಮೋಷನ್ ಚೇಂಜ್ ಆಗ್ತಾ ಇದೆ, ಗ್ರೀನ್ ಮೋಷನ್ ಬರ್ತಾ ಇದೆ, ವೈಟ್ ಮೋಷನ್ ಬರ್ತಾ ಇದೆ, ಅದಕ್ಕೆಲ್ಲ ಏನ್ ಮಾಡ್ತೀರಾ ಸರ್? ಮಾಮೂಲಿ ಅದೇ ಮಾಸ್ಕ್ ಹೇಳೋದಲ್ಲ, ಮಾಸ್ಕ್ ಒಂದು ಟ್ಯಾಬ್ಲೆಟ್ ಹಾಕ್ಬಿಟ್ರೆ ಸರ್ ಅರ್ಧ ಮಾತ್ರೆ 2 ದಿವಸ ಯೂಸ್ ಮಾಡಿ ಬಿಸಿನೀರು ಕೊಟ್ಬಿಟ್ರೆ ಮುಗಿದೋಯ್ತು. ಓಕೆ, 100% ಸರ್ ಹೋಗ್ಬಿಡುತ್ತೆ ಸರ್. ಓಕೆ, ಮತ್ತೆ ಇನ್ನೊಂದೇನಂತ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗ್ಬೇಕು. ಓಕೆ, ಇವಾಗ ಏನಂತ ಹೇಳಿದ್ರೆ ಇವಾಗ ಇಷ್ಟು ಅನುಭವದ ದೊಡ್ಡವರ ಹತ್ರ ಎಲ್ಲ ಕೇಳ್ಕೊಂಡಿದ್ದೀರಾ, ಎಲ್ಲ ಮಾಡಿದೀರಾ, ಆಯ್ತಾ? ನಮ್ಮ ಮೆಡಿಸಿನ್ ಸುರೇಶ್ ಅಣ್ಣ ಅವ್ರ ಬಗ್ಗೆನೂ ಮಾತಾಡ್ತಾ ಇದ್ರಿ. ಈ ಒಂದು ಜೊತೆ ಹಾಕ್ಬೇಕಾದ್ರೆ ಇವಾಗ ಇದು ಜೊತೆ ಹಾಕಿದೀನಿ ಹೊಸ ಹೆಣ್ಣು ಅಂತ ಹೇಳಿದ್ರಿ, ಆ ಒಂದು ತಾಮ್ರಲ್ಗೆ ಹಾಕ್ಬೇಕು ಅಂತ. ಈ ತಾಮ್ರಲ್ಗೆ ಹಾಕ್ಬೇಕಾದ್ರೆ ನೀವು ಈ ಹೆಣ್ಣಿಗೆ ಏನೋ ಒಂದು ಪ್ರಿಕಾಪ್ಷನ್ ಕೊಡ್ತೀರಾ, ಗಂಡಿಗೆ ಏನ್ ಕೊಡ್ತೀರಾ ಸರ್? ಮೇನ್ ಫಸ್ಟ್ ವ್ಯಾಕ್ಸಿನ್ ಎಲ್ಲ ಮಾಡ್ಕೊಂತೀವಿ ಫಸ್ಟ್. ಓಕೆ, ಆದ್ಮೇಲೆ ಜಂತೆಲ್ಲ ಮುಗಿಸ್ಕೊಂಡು ಮಾಮೂಲಿ ವಿಂಬ್ರಾಲು ಲಿವರ್ ಟಾನಿಕ್ ಓಕೆ ಎಲ್ಲ ಕೊಡ್ಕೊಂಡು ಫಸ್ಟ್ ಅಕ್ಕಿಗಳು ರೆಡಿ ಮಾಡ್ಕೊಂತೀವಿ. ಕುರ್ಜಾಗಿರ್ಬಾರ್ದು ನಮ್ಗೆ. ಕುರ್ಜಾದ್ರೆ ಅಕ್ಕಿ ಜೊತೆ ಮಾಡಲ್ಲ ಸರ್. ಅಕ್ಕಿ ಕುರ್ಜಾದ್ರೆ ಅಕ್ಕಿ ಪಾಸ್ ಆಗತ್ತೆ, ಅಕ್ಕಿ ಜೊತೆ ಮಾಡಲ್ಲ. ಓಕೆ, ಸಿಂಟಮ್ಸ್ ಎಲ್ಲ ಅಕ್ಕಿಗಳ ರೆಡಿ ಮಾಡ್ಕೊಂಡು ಅಕ್ಕಿ ಎಲ್ಲ ಕ್ಯಾಲ್ಸಿಯಂ ಎಲ್ಲ ಕರೆಕ್ಟ್ ಆಗಿದೆ. ಫಸ್ಟ್ ಜೊತೆ ಹಾಕಿದ ಮುಂಚೆ ಕ್ಯಾಲ್ಸಿಯಂ ಬರುತ್ತಲ್ಲ, ಸಮುದ್ರ ಪೊರೆ ಅಂತ ಸಿಗುತ್ತಲ್ಲ, ಈ ಫಿಶ್ ಟ್ಯಾಂಕ್ ಅಂಗಡಿಗಳೆಲ್ಲ ಸಿಗುತ್ತೆ ಸಮುದ್ರ ಪೊರೆ ಅಂತ, ಅದನ್ನ ಸ್ವಲ್ಪ ಕೊಡ್ಕೊಂಬತ್ತೀವಿ. ಕ್ಯಾಲ್ಸಿಯಂ ಹೆಣ್ಣುಗಳಿಗೆ ಗಂಡುಗಳು ಎರಡಿಗೂ ಕೊಡ್ತೀವಿ. ಸ್ವಲ್ಪ ಹೆಣ್ಣಿಗೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಸ್ವಲ್ಪ ಮಣ್ಣು ತಿನ್ನಕ್ ಬಿಡ್ತೀವಿ, ಕೆಮ್ಮಣ್ಣು. ಓಕೆ, ಕೆಮ್ಮಣ್ಣು ತಿಂದ್ರೆ ಸ್ವಲ್ಪ ಕ್ಯಾಲ್ಸಿಯಂ ಎಲ್ಲ ಚೆನ್ನಾಗಿರುತ್ತೆ, ಆರಾಮಾಗಿ. ಅದನ್ನ ಯಾವ ತರ ಮಾಡ್ಕೊಡ್ತೀರಾ ಸರ್? ಅದನ್ನ ನೀರಲ್ಲಿ ಹಾಕೊಡ್ತೀರಾ ಇಲ್ಲ ಅದೇ ಇವಾಗ ನೀವ್ ಹೇಳಿದ್ರೆ ಇದ್ರದ್ದು ಅದಕ್ಕೆ ಏನ್ ಸರ್? ಪೊಟ್ಯಾಷಿಯಂ ತಾನೇ? ಪೊಟ್ಯಾಷಿಯಂ ಕೊಡ್ತೀರಾ? ಹೌದು. ಓಕೆ, ಪೊಟ್ಯಾಷಿಯಂ ಅದನ್ನ ಯಾವ ತರ ಕೊಡ್ತೀರಾ? ಸ್ವಲ್ಪ ಅದನ್ನ ಏನ್ ಮಾಡ್ತೀವಿ, ಅದು ತಿನ್ನಕ್ಕೆ ಬಿಡ್ತೀವಿ ಅದನ್ನ. ಅದ್ರ ಮೇಲೆ ಸ್ವಲ್ಪ ಏನಾಗ್ತದೆ, ಒಂದು ಹೆಣ್ಗಳು ಹಿಂಗ್ ಕೆರಿತಾವೆ, ಏನೋ ತಿನ್ಬೇಕಾರಾಗ್ಲಿ ಮಣ್ಣು ತಿನ್ಬೇಕಾರಾಗ್ಲಿ ಇದ್ ಮಾಡ್ಬೇಕಾದ್ರೆ ಸ್ವಲ್ಪ ತಿಂತಾವ ಒಂದೊಂದ್ ಅಕ್ಕಿ. ಒಂದೊಂದ್ ಅಕ್ಕಿ ತಿನ್ನಲ್ಲ. ಅವಾಗ ಏನ್ ಮಾಡ್ತೀವಿ, ಸ್ವಲ್ಪ ಎತ್ಕೊಂಡು ಸ್ವಲ್ಪ ಲೈಟ್ ಆಗಿ ಪುಡಿ ಮಾಡ್ಬಿಟ್ಟು ಬಾಯಿಗೆ ಹಾಕ್ತೀರಾ? ಓಕೆ, ಯಾವ್ದನ್ನ ಎಣ್ಣೆಗೆ ಹಾಕ್ತೀರಾ? ಹೆಣ್ಣುಗಳಿಗೆ ಅದನ್ನ ಅದಾಕಿ ಎಷ್ಟು ದಿನಕ್ಕೆ ಜೊತೆ ಬಿಡ್ತೀರಾ? ಜೊತೆ ಮಾಡ್ತೀರಾ? ವಾರ ಜೊತೆ. ಸರ್ ಒಂದ್ ಅಕ್ಕಿ ಜೊತೆ ಹಾಕಕ್ಕಿಂತ ಮುಂಚೆ ನಾವು ಅದನ್ನಾಗ್ಲೇ 1.5 ತಿಂಗಳು ನಾವಾಗ್ಲೇ ರೆಡಿ ಮಾಡ್ತಾ ಇರ್ಬೇಕು ಅದನ್ನ ಅಕ್ಕಿಗಳ. ದಿನ ಆಚೆ ಬಿಡ್ತಾ ಬಿಸಿಲು ಬಿಡೋದಾಗ್ಲಿ, ಏನಾಗ್ತದೆ ಎಲ್ಲ ಚೆಕ್ ಮಾಡೋದಾಗ್ಲಿ. ಸ್ವಲ್ಪ ಮಸ್ತಿ ಮಾಡ್ತಿಲ್ಲ ಅಂದ್ರೆ ಸ್ವಲ್ಪ ಹೆಸರುಗಳಾಗಲ್ಲ, ಸ್ವಲ್ಪ ಲೈಟ್ ಆಗಿ ಕೊಡ್ಕೊಂಡ್ಬಂದು ಸ್ವಲ್ಪ ಮಸ್ತಿ ಮಾಡ್ತಾವೆ ಹೆಣ್ಣುಗಳು. ಆಮೇಲೆ ಒಂದ್ ಗಂಡು ಹೆಣ್ಣು ಪಕ್ಕ ಬೋನಲ್ಲಿ ಬಿಟ್ಟು ಮಕ್ಕ ತೋರಿಸ್ಕೊಂಡ್ ಬಿಡ್ತೀವಿ. ಆಚೆ ಓಡಾಡಕ್ ಬಿಡಕ್ ಬಿಟ್ಬಿಡ್ತೀವಿ. ಡೈರೆಕ್ಟ್ ಗುಡ್ಗಾಕಲ್ಲ. ಡೈರೆಕ್ಟ್ ಗುಡ್ಗಾಕಿದ್ರೆ ಒಂದೊಂದು ಗುಡ್ಡೆ ಹೊಡೆದಾಕ. ಓಕೆ, ನೆಕ್ಸ್ಟ್ ಏನಂತ ಹೇಳಿದ್ರೆ ಸರ್, ಇವಾಗ ಒಂದು ಒಳ್ಳೆ ಅಕ್ಕಿನ ನಾವು ಇಡಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ಇದೇನಂತ ಹೇಳಿದ್ರೆ ಇದು ಎಪಿಸೋಡ್ ಏನಂತ ಹೇಳಿದ್ರೆ ಇನ್ನೊಂದು ಎಪಿಸೋಡ್ ಮಾಡೋಣ. ಈ ಒಂದು ಲಾಫ್ಟ್ ಅಲ್ಲಿ ಬಂದು ಬೆಳಿಗ್ಗೆ ಬಂದು ಮಾಡೋಣ ಅಂತ ಒಂದು ಇದರಲ್ಲಿ ಶಾರ್ಟ್ ಆಗಿ ಸ್ವೀಟ್ ಆಗಿ ಇವತ್ತು ಈ ಎಪಿಸೋಡ್ ನ ಮುಗಿಸ್ತೀನಿ. ಸರ್ ಒಂದೇ ಒಂದು ಶಾರ್ಟ್ ಆಗಿ ಕೇಳ್ಬಿಡ್ತೀನಿ ನಾನು ನಿಮ್ಗೆ. ಹೊಸಬ್ರು
Okay. ಅಕ್ಕಿ ಶೋಕಿಗೆ ಅಂತ ಬರ್ತಾರೆ. ಹೌದು. ಅವ್ರಿಗೆ ಏನಂತ ಹೇಳಿದ್ರೆ ಒಂದು ಒಳ್ಳೆ ಅಕ್ಕಿಗಳು ಸಿಕ್ಕಲ್ಲ ಹೌದು ಇರೋದು. ಖಂಡಿತ ಸಿಗಲ್ಲ. ಯಾಕಂದ್ರೆ ಸುಮಾರು ಸರ್ ನೋಡ್ತಾರೆ, ಇವಾಗ ನಾವೇ ಆಗ್ಲಿ ಸರ್ 5 ಅವರ್ ನಿಯತ್ ಅಕ್ಕಿ ಆಡ್ತಾ ಇದ್ರೆ ನಮ್ಗೆ ಕೊಡ್ಬೇಕು ಅಂತ ಮನ್ಸೇ ಬರಲ್ಲ ಸರ್. ಮನ್ಸೆ ಬರಲ್ಲ. ಒಂದು 5 ಅವರ್ ಅಕ್ಕಿ ಆಡಿದ್ರೆ ಕರೆಕ್ಟ್, ಯಾರು ಆಡೋ ಅಕ್ಕಿಗಳು ಯಾರು ಯಾರು ಕೊಡಲ್ಲ. ಆಯ್ತಾ, ಒಂದು. ಇನ್ನೊಂದ್ ಏನಂತ ಹೇಳಿದ್ರೆ ಇವಾಗ ಏನಂತ ಹೇಳಿದ್ರೆ ಫೇಸ್ಬುಕ್ ಮತ್ತೆ ಇವಾಗ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಸೇಲ್ಸ್ಗಳು ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಎಲ್ಲಾ ನೋಡ್ತಾರೆ. ಬಟ್ ಸುಮಾರಷ್ಟು ಕಾಸುಗಳು ಅಕ್ಕಿ ತಗೊಂಡಿದ್ದಾರೆ. ಖಂಡಿತ. ಬಟ್ ಅಕ್ಕಿಗಳಲ್ಲಿ ಏನಂತ ಹೇಳಿದ್ರೆ ಇವತ್ತು ಅಷ್ಟವರ್ ಇಷ್ಟವರ್ ಅಂತೆಲ್ಲ ಇದ್ ಮಾಡ್ತಾ ಇದಾರೆ. ಬಟ್ ಆ ಅಕ್ಕಿಗಳು ಆಡ್ತಾ ಇಲ್ಲ. ಆಡಲ್ಲ. ಆಯ್ತಾ, ಒಂದು ವಿಚಾರ. ನನ್ನ ಪ್ರಕಾರ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾಕಂದ್ರೆ ಹೊಸಬ್ರಿಗೆ ಯಾವ ರೀತಿಲಿ ಏನ್ ನೋಡಿ ನೀವು ಒಂದು ಅಕ್ಕಿನ ಒಳ್ಳೆ ಅಕ್ಕಿ ಇದು ತಗೋಬಹುದು ಕ್ವಾಲಿಟಿಯಾಗಿ ಅಂತ ಕೆಲವು ಅರ್ಥ ಆಗೋ ರೀತಿಲಿ. ಇವಾಗ ನೀವ್ ಹೇಳಿದ್ರೆ ಡೀಪ್ ಆಗಿ ಹೋಗ್ಬೇಡಿ. ಆಯ್ತಾ, ಅವ್ರಿಗೆ ಕಣ್ಣನ್ನು ಹಿಂಗ್ ನೋಡ್ಬೇಕು ಆಗ್ ನೋಡ್ಬೇಕು ಅಂತ ಹೇಳಕ್ ಹೋಗ್ಬೇಡಿ. ಸಿಂಪಲ್ ಆಗಿ ಒಂದ್ ಅಕ್ಕಿನ ಒಳ್ಳೆ ಉತ್ತಮ ಅಕ್ಕಿ ಅಂತ ನೀವು ಜಡ್ಜ್ ಮಾಡ್ಬೋದು ಅಂತ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಏನು ಇಲ್ಲ, ಅಕ್ಕಿ ಪ್ಯಾಟ್ರನ್. ಅಕ್ಕಿ ಪ್ಯಾಟ್ರನ್ ಇದೆಯಲ್ಲ, ಓಕೆ ನೋಡಿ ಸರ್, ಇದು ಈ ಅಕ್ಕಿ ನಾವು ತಾಣಬೇಕು ಅಂತ ನೀವು ಹೇಳಿರ್ತೀರಾ ನಮಗೆ. ಈ ಅಕ್ಕಿ ತಗ ಅಂತ ಹೇಳಿರ್ತೀರಾ. ಅಕ್ಕಿ ಪ್ಯಾಟ್ರನ್ ಹಿಂಗ್ ಇಟ್ಕೊಂತೀವಿ. ಇಟ್ಕೊಂಡಾಗ ಈ ಮೇನ್ ಹಿಂಗ್ ಓಪನ್ ಮಾಡ್ತೀವಿ. ಹಿಂಗ್ ಓಪನ್ ಮಾಡಿದ್ರೆ ಈ ಸಮ ಇರಬೇಕು, ಇಲ್ಲ ಕೆಳಗೆ ಹೋಗ್ಬೇಕು. ಹಿಂಗ್ ಮೇಲಕ್ಕೆ ಎದೊಳ್ಬಾರ್ದು. ಹಿಂಗ್ ಮೇಲಕ್ಕೆ ಎದೊಳಿದ್ರೆ ಬಾಜಿ ಅಲ್ವ ಸರ್? ನಿಮ್ಗೆ ಗೊತ್ತಿರಂಗಿಲ್ಲ, ಅದು ಓವರ್ ಬಾಜಿ ಅಂತ. ಈ ಗರಿ ಶಿಸ್ತಾಗಿರ್ಬೇಕು. ಒಂದು ಗರಿ ಶಿಸ್ತಾಗಿದ್ರೆ ತುಂಬಾ ಚೆನ್ನಾಗಿರ್ತದೆ. ಈ ಗರಿಗಳಲ್ಲಿ ಗ್ಯಾಪ್ ಬರಬಾರ್ದು, ಗಾಳಿಗಾಡಲ್ಲ. ಅದೊಂಥರ ಚೆಕ್ ಮಾಡ್ಕೊಬಹುದು. ಅದನ್ನ ಎರಡು ಸೈಡು ಶಿಸ್ತಾಗಿದ್ದು ಈ ಗರಿ ಬಾಲ ಎರಡು ಒಂದ್ ಸಮ ಇರ್ಬೇಕು. ಅದು ನಮ್ ಲೈಕ್ ಮೋಟ ಇರೋ ಅಕ್ಕಿ ಆಡ್ತವೆ, ನಮ್ಮ ಹತ್ರ ಆಡ್ತಾ ಇದೆ. ಈ ಗರಿ ಸಮ ಇಲ್ಲ ಅಂದ್ರೂ ಪರವಾಗಿಲ್ಲ, ಈ ಮೋಟ ಇದ್ರೂ ಪರವಾಗಿಲ್ಲ, ಅಕ್ಕಿ ಆಡ್ತವೆ. ಅಕ್ಕಿ ಆಡಲ್ಲ ಅಂತ ಹೇಳ್ತಿಲ್ಲ. ಅಕ್ಕಿ ಶಿಸ್ತಾಗಿರುತ್ತೆ. ಒಂದು ಮೇನ್ ಕಾಟ, ಈ ಕಾಟ ಇರುತ್ತಲ್ಲ, ಈ ಕಾಟ ಈ ತರ ಕೂಡಿದ್ರೆ ಮಾತ್ರ ನಾವು ಲೈಕ್ ಮಾಡ್ತೀವಿ ಸರ್. ಈ ಏನಾಗೋದು, ಸ್ವಲ್ಪ ಗ್ಯಾಪ್ ಇರೋ ಅಕ್ಕಿಗಳು ಸ್ವಲ್ಪ ಓವರ್ ಬಾಜಿ ಆಗಿ ಆ ಕಡೆ ಮನ್ಸ್ ಮಾಡ್ಬಿಡ್ತಾರೆ. ಈ ಕಾಟ ಕೂಡಿರೋವು ಮನ್ಸ್ ಮಾಡಲ್ಲ. ಎಲ್ಲೋ 100ಕ್ಕೆ 1 ಅಕ್ಕಿ ಮನ್ಸ್ ಮಾಡ್ಬೋದೇನೋ ಅಷ್ಟೇ. ನಾನು ಈ ಸೈಜ್ ಕಾಟ. ಹೌದು ಸರ್, ಅದೇ ಹೇಳದಲ್ಲ. ಅದೇ ಸರ್ ಹೇಳದಲ್ಲ. ನಮ್ಮ ಹತ್ರ ಇರೋದ್ರಲ್ಲಿ ನಾವೇ ಮಾತಾಡ್ಬೋದು. ಹೊಸಬ್ರಿಗೆ ಯಾವ ತರ ನೋಡಿ ಇರ್ಬೇಕಲ್ಲಿ. ಆತರ ಇದ್ರೆ ಸಾಕು. ಈ ಕಣ್ ಶೇಪ್ ಅಲ್ಲಿ. ಆಮೇಲೆ ಇನ್ನೊಂದು ವಿಷಯ ಹೇಳಿದ್ರಿ, ಇವಾಗ ಇದನ್ನೇ ತಗೊಳ್ಳೋಣ. ಈ ವರ್ಷ ಆಡಿದ ಅಕ್ಕಿ ಇದು, ಇವಾಗ ಇದ್ರಲ್ಲೇ ತಗೊಳ್ಳೋಣ. ಅಕ್ಕಿಲಿ ಇವಾಗ ನೀವು ಹೇಳಿದ್ರಿ, ಹೌದು, ಈ ಒಂದು ಇದ್ರಲ್ಲಿ ಇವಾಗ ಕಟ್ಬಿಟ್ಟಿದ್ರೆ ಸರ್, ಇಲ್ಲಿ ಗರಿ ಗರಿ ಬೇರೆ ಇದೆಯಲ್ಲ. ಇವಾಗ ಏನಂತ ಹೇಳಿದ್ರೆ ಈ ಲಾಸ್ಟ್ 3 ಏನ್ ಗರಿ ಬರುತ್ತೆ, ಇದರಲ್ಲಿ ಈ ತರ ವೆಂಟಿಲೇಟರ್ ಇರ್ಲೇಬೇಕು ಅಂತ ಹೇಳ್ತಾರೆ. ಇರ್ಲೇಬೇಕು. ಆಯ್ತಾ, ನೀವು ನೋಡಿದ್ರೆ ಇಲ್ಲಿ ತುದಿಲಿ ಇರ್ಬೇಕು, ಇಲ್ಲಿ ಸೆಂಟ್ರಲ್ ಗ್ಯಾಪ್ ಇರಬಾರ್ದು ಅಂತ ಹೇಳಿದ್ರೆ. ಸೆಂಟ್ರಲ್ ಇಲ್ಲಿ ಬಂದೇ ಬರುತ್ತೆ. ಈ ತರ ಹಿಂಗೆ ಬರ್ಲೇಬೇಕು. ಯಾಕಂದ್ರೆ ವೆಂಟಿಲೇಟರ್ ಆಯ್ತು ಅಂತಂದ್ರೆ ಅದ್ರ ಅಕ್ಕಿ ಹಾಕೋ ಒಂದು ರೀತಿಗೆ ಲಾಂಗ್ ಟೈಮ್ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಓಕೆ, ಮತ್ತಿನ್ನೇನ್ ನೋಡ್ಬೇಕಾಗತ್ತೆ ಸರ್ ಅವರು? ಮಾಮೂಲಿ ಕಣ್ ಶೇಪ್ ಮೇನ್ ಅಕ್ಕಿ ತಗೊಳ್ಬೇಕು ಅಂತ ಹೇಳಿದ್ರೆ, ಒಂದು ಅಲ್ಲಿ ಏನನ ಒಂದು ಯಾರನ್ನ ಗೊತ್ತಿರೋರು ಅಕ್ಕಿ ಕೊಡ್ತಾವ್ರೆ ಅಂತ ಹೇಳಿದ್ರೆ, ಬಿಟ್ಟಿರೋ ಆಡಿರೋದ ಕೇಳ್ತಾರೆ. ಆಡಿರೋದ್ ಬೇಕು ಅಂತ ಹೇಳಿದ್ರೆ ಕುಂತು ಅಕ್ಕಿ ಉಡನ್ ನೋಡಿ ಎತ್ಕೊಂಡ್ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. 1 ಅವರ್ ಆಡ್ಲಿ ಸರ್, ಅಕ್ಕಿ ನಿಯತ್ತಾಗಿ ಆಡ್ ಕುಂತ್ಕೊಬೇಕು. ಓಕೆ, ಅಂದ್ರೆ ಇವಾಗ ನೀವ್ ಹೇಳ್ತಾ ಇರೋದೆಲ್ಲ ಲಾಸ್ಟ್ ಅಲ್ಲಿ ಏನಂತ ಹೇಳಿದ್ರೆ ಎಲ್ಲಾ ಹೇಳ್ಬಿಟ್ಟು ಏನಂತ ಹೇಳಿದ್ರೆ ಅಕ್ಕಿ ಏನಂತ ಹೇಳಿದ್ರೆ ಆಡಿರೋ ಅಕ್ಕಿ ನೋಡಿ ಎತ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಅನುಭವಸ್ಥರನ್ನ ಕರ್ಕೊಂಡೋಗಿ ಅಕ್ಕಿ ತಗೊಳ್ಳಿ ಅಂತ ಹೇಳ್ತಾರೆ. ಅಕ್ಕಿಗೆ ಸರ್ ಸುಮ್ನೆ ವರ್ಷ ಎಲ್ಲ ಫುಲ್ ಏರ್ ಕರಿಬೇಕು ಸರ್ ಕುಂತ್ಕೊಂಡು. ಅಕ್ಕಿ ಶೋಕಿಲ್ಲ, ಅಕ್ಕಿ ಮಡಗೋರು ಚೆನ್ನಾಗಿರೋ ಅಕ್ಕಿ ಮಡಗ್ಬೇಕು. 4 ಅಕ್ಕಿ ಮಡಗ್ಲಿ. ಓಕೆ ಸರ್, ಇನ್ನೊಂದೇನಂತ ಹೇಳಿದ್ರೆ ಇವತ್ತು ಆಲ್ರೆಡಿ ಸಾಕಷ್ಟು ಟೈಮ್ಗಳು ಆಗೋಗ್ಬಿಟ್ಟಿದೆ. ಇನ್ನೊಂದ್ ದಿವಸ ಒಂದ್ ಒಳ್ಳೆ ಎಪಿಸೋಡ್ ಮಾಡೋಣ. ಇನ್ನ ತುಮಕೂರ್ಗೆ ಏನಂತ ಹೇಳಿದ್ರೆ ಸಾಕಷ್ಟು ದವಡಿಗಳಿದೆ. ತುಂಬಾ ಜಾಸ್ತಿ ದವಡಿದ್ದಾರೆ ಸರ್ ತುಮಕೂರಲ್ಲಿ. ಸರ್ ತುಮಕೂರಲ್ಲಿ ಏನನ್ನ ಶಿಖರ ಅನ್ನೋದು ಇರ್ಲಿಲ್ಲ ಅಂದ್ರೆ ಬೆಂಗಳೂರು ಟೈಮ್ ಹೊಡೆದಾಕ್ಬಿಡೋರು ಸರ್. ಓಕೆ, ತುಮಕೂರಲ್ಲಿ ಶಿಖರ ಅನ್ನೋದು ಸ್ವಲ್ಪ ಕಮ್ಮಿ ಆಗ್ಬಿಟ್ರೆ ಬೆಂಗಳೂರು ಟೈಮ್ ಆರಾಮಾಗಿ ಹೊಡೆದಾಕ್ಬಿಡ್ತಾರೆ. ಅಂದ್ರೆ ಒಳ್ಳೊಳ್ಳೆ ಅಕ್ಕಿಗಳು ತುಂಬಾ ಒಳ್ಳೊಳ್ಳೆ ಅಕ್ಕಿ ಸರ್ ಅಲ್ಲಿ ತುಮಕೂರಲ್ಲಿ. ಎಲ್ಲ ಹಳಬ್ರುಗಳು ತುಂಬಾ ಒಳ್ಳೊಳ್ಳೆ ಅಕ್ಕಿಗಳು, ಯಾವ ಆ ಕಡೆ ಈ ಕಡೆ ಕಳೆದಂಗೆ ತುಂಬಾ ಚೆನ್ನಾಗಿ ಮಡಗಿದಾರೆ ಅಕ್ಕಿಗಳು ತುಮಕೂರಲ್ಲಿ. ಓಕೆ, ಇವಾಗ ಎಲ್ಲಾರು ಅಷ್ಟೇ ಸರ್, ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡಿದ್ವಿ. ಇವಾಗ ಸಾಚೆ ಟೂರ್ನಮೆಂಟ್ ನಾವೇ ಮಾಡಿದೀವಿ ಸರ್. ನಿಮ್ ಹುಡುಗರ್ನೆಲ್ಲ ನಂಗೆ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಬಿಟ್ರೆ ನಮ್ಮ ಇದಕ್ಕೆ ಆಯ್ತಾ? ಇವತ್ತು ಮುಗಿಸ್ಬಿಡೋಣ ಸರ್. ನೆಕ್ಸ್ಟ್ ಒಂದು ಎಪಿಸೋಡ್ ಅಲ್ಲಿ ನಿಮ್ಮ ಹತ್ರ ಇರೋಂತ ಅಕ್ಕಿಗಳು ಕಲೆಕ್ಷನ್ ಪ್ರತಿಯೊಂದು ನಮ್ಮ ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ಗೆ ತೋರಿಸ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಎಲ್ಲಾರು ಇಂಟ್ರೊಡ್ಯೂಸ್ ಮಾಡ್ಕೊಟ್ಬಿಡಿ ಸರ್ ನೀವು. ಸರ್ ನಮ್ ಲೋಕೇಶ್ ಅಂತ ಹೇಳಿ ಸರ್. ನಮಸ್ಕಾರ ಸರ್. ನಮ್ ನರೇಶ್ ಅಂತ ಹೇಳಿ ಸರ್. ನಮಸ್ಕಾರ. ನಮ್ ಲತೇಶ್ ಅಂತ. ಲತೇಶ್ ನರಸಿಂಹಮೂರ್ತಿ. ನಮಸ್ಕಾರ ಸರ್. ಇವರೆಲ್ಲ ಇರೋದ್ರಿಂದಾನೆ ಸರ್. ಇದು ಅವೆಲ್ಲ ಇದಿರಲಿಲ್ಲ, ತಾಮ್ರವ್ರ ಅಣ್ಣ. ಓಕೆ, ಅವೆಲ್ಲ ಇಟ್ಕೊಂಡಿದ್ರು, ತಾಮ್ರ ಹಿಡ್ಕೊಂಡು ಕುಡಿದ್ರು ಸರ್. ಇವೆರಡು ಅಣ್ಣ ತಮ್ಮದಿರು. ಇವೆರಡು ತುಂಬಾ ಚೆನ್ನಾಗ್ ಆಡಿದೆ ಸರ್ ನಮ್ಮ ಹತ್ರ. ಎರಡು ಇದು ಅಣ್ಣ, ಇದು ತಮ್ಮ. ಓಕೆ, ಇದು ಅಣ್ಣ, ಇದು ಅಣ್ಣ. ಇದು ಇವಾಗ ಆಲ್ರೆಡಿ ಆಡ್ಸಿದ್ರೆ ಇದನ್ನ? ಹೌದು ಸರ್, ಆಡ್ಸಿದೀವಿ. ಇದೇನ್ ಆಡಿದೆ ಸರ್? ಇದೆಲ್ಲ ಜಾಸ್ತಿ ಆಡಿದೆ ಸರ್. 7 ಅವರ್ 5 ಅವರ್ ಸಖತ್ತು. ಒಂದು 5-6 ಟೂರ್ನಮೆಂಟ್ಗೆಲ್ಲ ಆಡ್ಕೊಂಡಿದ್ದೆ. ಇದೆಲ್ಲ ಇದು
ಇದ್ರದ್ದು ಆಟ ಎಲ್ಲ ಹೇಗೆ ಸರ್? ಸರ್ ಫುಲ್ ಕ್ಯಾಡೆ ಸರ್ ಆಟ, ಇದು ಕೆಳಕೈ ಆಟನೇ? ಫುಲ್ ಕ್ಯಾಡೆಕಾಯಿ, ಎರಡು ಕ್ಯಾಡೆಕಾಯಿ ಆಟ. ಬಾಜಿ ಇದಕ್ಕಿಂತ ಸ್ವಲ್ಪ ಕಮ್ಮಿ, ಇದು ಓವರ್ ಬಾಜಿ. ಓಕೆ, ಇದ್ರ ವಿಡಿಯೋಗಳು ನಿಮ್ಗೆ ಕಳಿಸ್ಕೊಡ್ತೀನಿ. ಓಕೆ, ತುಂಬಾ ಚೆನ್ನಾಗಿದೆ ಸರ್. ಇದು ಬಡಿತಿದ ಬಾಜಿಗೆ ಎಲ್ಲ ಫುಲ್ ಬ್ಲಡ್ ಕಿತ್ಕೊಂಡ್ಬಿಡೋದು. ಯಾವ್ದ್ರದ್ದು ಸರ್ ಬಾಜಿ? ಸರ್ ಇದ್ರದ್ದು ಇದು ಬಾಜಿ, ಇದು ಸ್ವಲ್ಪ ಬಾಜಿ ಕಮ್ಮಿ, ಓಕೆ, ಮೀಡಿಯಮ್. ಬಾಜಿ ಕಮ್ಮಿ ಅಂದ್ರೆ ಮಾಮೂಲಿ ಒಂದೊಂದು 3 ಹೊಡೆಯೋದು ಸುಮಾರು ರೂಪಾಯಿಗೆ ಆಟ ಕೊಲ್ಟೋಗೋದು. ಓಕೆ. ಇದು ಹಂಗಲ್ಲ ಸರ್, ಬಾಜಿಗೋಸ್ಕರ ನಕ್ಕಿ ಆಡ್ಬಿಡೋದು. ಇವಾಗ ಈ ಪ್ಯಾಟರ್ನ್ ಅಲ್ಲಿ ಮತ್ತೆ ಯಾವ್ದಾದ್ರು ಬಂದಿತ್ತ ಸರ್ ಅಕ್ಕಿ? ಸರ್ ಇದರಲ್ಲಿ ಅಲ್ಲ, ಇದೇ ಪ್ಯಾಟರ್ನ್ ಅಲ್ಲಿ ಇಲ್ಲ ಸರ್, ಆಡ್ಸಕ್ ಮಡಗಿದ್ದೆ. ಈ ವರ್ಷದಿಂದ ಬಿಟ್ಟಿಲ್ಲ, ಮರಿಗಳು ಮಾಡಿಸಿಲ್ಲ. ಯಾಕಂದ್ರೆ ಆಪತ್ ಬಂದವ ನಮ್ಗೆ ಇದೊಂಥರ. ಯಾವ ಅಕ್ಕಿ ರೆಡಿ ಆಗಿಲ್ಲ, ಒಂದು 5 ಅವರ್ ಅಕ್ಕಿ ಆಡ್ಬಿಡೋದು. ಓಕೆ, ಹಂಗಾಗಿ ಜೊತೆ ಮಾಡಿಲ್ಲ ಅದಕ್ಕೆ. ಎರಡು ಒಂದೇ ಸತಿ. ಇದು ಫಸ್ಟ್ನೇ ಬ್ಯಾಚ್, ಇದು 2ನೇ ಬ್ಯಾಚ್. ಇದಕ್ಕೊಂದು 3 ವರ್ಷ ಆಗಿಲ್ವಾ ಸರ್? 3 ಅಲ್ಲ, ಆಗ್ಲೇ ಒಂದು 5 ವರ್ಷ ಸರ್. 2ಕ್ಕೂ 5 ವರ್ಷ ಸರ್. ಇದು ಓಕೆ, 2 ತಿಂಗಳು ಹೆಚ್ಚು ಕಮ್ಮಿ. ಇದೇ ಅಣ್ಣನಾ? ಅದಣ್ಣ ಸರ್. 3-4 ವರ್ಷ ಅಕ್ಕಿ ಸೀಲಿಗೆ ಆಡಿದ್ದು. 3-4 ವರ್ಷ ಆಡಿದೆ. ಓ ಖಂಡಿತ ಆಡಿದೆ, ಪಟ್ಟಾದಿಂದ ಸೀಲ್ಗಾಡಿದೆ ಸರ್ ಇವೆಲ್ಲ. ಓಕೆ, ಇಲ್ಲಿಗೆ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೊಂದೇನಂತ ಹೇಳಿದ್ರೆ, ತುಮಕೂರಿಗೆ ಇನ್ನೂ ಬರ್ತಾನೆ ಇರ್ತೀನಿ. ಯಾಕಂದರೆ ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಪ್ರತಿಯೊಂದು ದಾವಡಿಗಳಲ್ಲೂ ನೋಡ್ತಾ ಬರ್ತಾ ಇದ್ದೀನಿ. ಒಳ್ಳೊಳ್ಳೆ ಅಕ್ಕಿಗಳನ್ನ ಇಟ್ಕೊಂಡು ಬಂದಿದ್ದಾರೆ, ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೊಳ್ಳೆ ಪ್ಯಾಟರ್ನ್ ಅಕ್ಕಿಗಳು. ಇವಾಗ ಹೇಳ್ದಂಗೆ ಈ ದಾವಡಿಯವ್ರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನಮ್ಮಲ್ಲಿ ಶಿಕ್ರಾ ಮತ್ತು ಬೈರಿ ಕಾಟ ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರು ರೆಕಾರ್ಡ್ ಏನಿದೆ ಆಯಿತಾ, ಅದನ್ನು ಖಂಡಿತವಾಗ್ಲೂ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಸಂತೋಷ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಅಂತ ಹೇಳಿದ್ರೆ ರೆಕಾರ್ಡ್ ಮೇಲೆ ರೆಕಾರ್ಡು ಆಗ್ತಾನೆ ಇರಲಿ ಅಂತ ನಾನು ಕೂಡ ಒಂದು ಕೇಳ್ಕೊಳ್ತೀನಿ. ಈ ವರ್ಷ ಅಲ್ಲದವರು ಮುಂದಿನ ವರ್ಷನಾದರೂ ಆ ರೆಕಾರ್ಡ್ ಬ್ರೇಕ್ ಆಗಲಿ ಈ ದಾವಡಿ ಕಡೆಯಿಂದ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.